शरणं गच्छामि धम्मं शरणं गच्छामि संघं शरणं गच्छामि द्वितीयंपि बुद्धं शरणं गच्छामि द्वितीयंपि धम्मं शरणं गच्छामि शरणं गच्छामि धम्मं शरणं गच्छामि संघं शरणं गच्छामि द्वितीयंपि बुद्धं शरणं गच्छामि द्वितीयंपि धम्मं शरणं गच्छामि द्वितीयंपि संघं शरणं गच्छामि तृतीयंपि बुद्धं शरणं गच्छामि तृतीयंपि धम्मं शरणं गच्छामि तृतीयंपि संघं शरणं गच्छामि। साधु साधु साधु। ಬೋಧಿ ವೃಕ್ಷವನ್ನ ನಾವು ಸ್ಥಾಪನೆ ಮಾಡೋಣ ಎಲ್ಲರೂ. बुद्धं शरणं गच्छामि गच्छामि द्वितीयंपि बुद्धं शरणं गच्छामि द्वितीयंपि धम्मं शरणं गच्छामि द्वितीयंपि संघं शरणं गच्छामि तृतीयंपि बुद्धं ಬಾಂಡ್ಲಿ ಮಾಡಿ ಅಲ್ಲಿ ಅದು ಎತ್ಕೊಂಡು ಹಂಗೆ ಇಡಬೇಕು. ಉಪವಾಸಕ್ಕೆ ಬಂಧುಗಳು ಪ್ರತಿಯೊಬ್ಬರು ಕೂಡ ಹೂ ತಗೊಳ್ಳಿ, ಸ್ವಲ್ಪ ಸ್ವಲ್ಪ ತಗೊಳ್ಳಿ, ಎಲ್ಲರ ಕೈಗೆ ಬರ್ರಿ. ಸ್ವಲ್ಪ ಸ್ವಲ್ಪ ತಗೊಳ್ಳಿ, ಎಲ್ರಿಗೂ ಆಗಲಿ. ಸಮ್ಮಾ ಸಂಬುದ್ಧ ವಿದ್ಯಾಚರಣ ಸಂಪನ್ನೋ ಸುಗತೋ ಲೋಕವಿದೋ ಅನುತ್ತರೋ ಪುರಿಸಧಮ್ಮ ಸಾರಥಿ ಸತ್ತಾ ದೇವ ಮನುಷ್ಯಾನಂ ಬುದ್ಧೋ ಭಗವಾತಿ ಸ್ವಾಖ್ಯಾತೋ ಭಗವತಾ ಧಮ್ಮೋ ಸಂದೇಶಿಕೋ ಅಕಾಲಿಕೋ येहि पस्तिको ओपनयिको
यदिदं चत्तारि पुरुषयुगानि अष्टपुरुषपुद्गला येषा भगवतो सावकसङ्गो पाहुनेयो दक्षिणेयो अञ्जलिकरणीयो अनुत्तरं पुण्यकेत लोकसाति साधु साधु साधु. ಕೊಡಿ ಮತ್ತೆ ಉಳಿದದನ್ನ ಉಪಾಸಕರ ಕೈ ಕೊಡಿ. ಅಲ್ಲಿ ಸುಗಂಧ ಜಲ ಇದೆ, ಬಂತೆಜಿಗೆ ಕೈಗೊಂಡು ಕಪ್ಪು ಕೊಡಿ. ಈಗ ಬೋಧಿ ವಂದನೆಯನ್ನ ಮಾಡೋಣ. ಪವಿತ್ರವಾದಂತಹ ಬೋಧಿ ವೃಕ್ಷವನ್ನ ಅಶೋಕ ಸಂಘಕ್ಕೆ ದಾನ ಕೊಟ್ಟಿರ್ತಕ್ಕಂಥ ಸಂಘಮಿತ್ರೆ ಬುದ್ಧಗಯದಿಂದ ಶ್ರೀಲಂಕಾದಲ್ಲಿ ಪ್ರತಿಷ್ಠಾಪಿಸಿರ್ತಕ್ಕಂಥ ಸಿರಿಮಹಾಬೋಧಿ ಅನುರಾಧಪುರದಲ್ಲಿರ್ತಕ್ಕಂಥ ಆ ವೃಕ್ಷದ ಒಂದು ಅಂಕುರದಿಂದ ಸೃಷ್ಟಿ ಆದಂಥ ಈ ವೃಕ್ಷವನ್ನ ನಾವಿವತ್ತು ಸಂಕಲ್ಪ ಮಾಡಿದ್ದೀವಿ. ಇಲ್ಲೂ ಕೂಡ ಅದು ಅದೇ ರೀತಿಯಾಗಿ ಹೆಮ್ಮರವಾಗಿ ಬೆಳೆಯಲಿ. ದುಃಖದಲ್ಲಿರ್ತಕ್ಕಂಥ ಸಕಲ ಮನುಷ್ಯ, ಸಕಲ ಜೀವರಾಶಿಗಳಿಗೂ ಕೂಡ ಜೀವರಾಶಿಗಳಿಗೂ ಕೂಡ ಇದು ಧಮ್ಮದ ನೆರಳನ್ನ ನೀಡಲಿ ಅನ್ನುವ ಸಂಕಲ್ಪದೊಂದಿಗೆ ಇದ್ದೀವಿ. ಸ್ವಲ್ಪ ಹಿಂದೆ ಹೋಗಿ ನಿಮ್ಮ ಚಪ್ಪಲಿಯನ್ನು ಸ್ವಲ್ಪ ಹಿಂದೆ ಇಟ್ಟು ಸ್ವಲ್ಪ ಒಂದು ಸುತ್ತು ಬರಬೇಕು. ಬೋಧಿ ವಂದನೆಯನ್ನ ಮಾಡಿ ಚಪ್ಪಲಿಯನ್ನು ಹಿಂದೆ ಹಾಕಿ ಸ್ವಲ್ಪ ಒಂದು ಸುತ್ತು ಬರಬೇಕು. ಸೊ आप लोग इस तरफ हो, मेरे पीछे आ जाओ, ಉಪಾಸಕರೆಲ್ಲ ಸ್ವಲ್ಪ ಹಿಂದೆ ಹೋಗಿ ಸ್ವಲ್ಪ ಹಿಂದೆ ಹೋಗಿ ಬೋಧಿ ವಂದನೆಯನ್ನ ಮಾಡೋಣ. ಶ್ರದ್ಧೆಯಿಂದ ಮಾಡಿ. ಸಾಧು 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 ವಂದಾಮಿ ಚೇತಿಯಂ ಸಭಂ ಸಭಟಾನೆ ಸುಪತಿಟಿತಂ ಶಾರೀರಿಕಧಾತು ಮಹಾಬೋಧಿ ಬುದ್ಧರೂಪಂ ಸಕಲಂ ಸದಾ ವಂದಾಮಿ ಚೇತಿಯಂ ಸಭಂ ಸಭಟಾನೆ ಸುಪತಿಟಿತಂ ಶಾರೀರಿಕಧಾತು ಮಹಾಬೋಧಿ ಬುದ್ಧರೂಪಂ ಸಕಲಂ ಸದಾ ವಂದಾಮಿ ಚೇತಿಯಂ ಸಭಂ ಸಭಟಾನೆ ಸುಪತಿಟಿತಂ ಶಾರೀರಿಕಧಾತು ಮಹಾಬೋಧಿ ಬುದ್ಧರೂಪಂ ಸಕಲಂ ಸದಾ ಸಾಧು ಸಾಧು ಸಾಧು. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ಯಸ್ಸ ಮೂಲೆ ನಿಸೇನ್ನೋ ವಾ ಸಭಾರಿ ವಿಜಯಂ ಅಕಾ ಪಾರ್ಥೋ ಸಭಂ ಯುತಂ ಸತ್ತ ವಂದೇ तं ಬೋಧಿಪಾದಪಂ ಬೋಧಿ ಲೋಕನಾಥೇನ ಪೂಜಿತಂ ಅಹಂ ಪೀತೆ ನಮಸ್ಸಾಮಿ ಬೋಧಿ. ಸಾಧು 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 ಇತಿ ಪಿಸೋ ಭಗವಾಹರಹಂ ಸಮ್ಮಾ ಸಂಬುದ್ಧೋ ವಿದ್ಯಾಚರಣ ಸಂಪನ್ನೋ ಸುಗತೋ ಲೋಕವಿದೋ ಅನುತ್ತರೋ ಪುರಿಸಧಮ್ಮ ಸಾರಥಿ ಸತ್ತಾ ದೇವ ಮನುಸ್ಸಾನಂ ಬುದ್ಧೋ ಭಗವಾತಿ ದಿತಾಭೋ ವಿನ್ಯೋಹಿತಿ
ಭುಜೋಪಟಿಪನ್ನೋ ಭಗವತೋ ಸಾವಕ ಸಂಗೋ ನ್ಯಾಯಪಟಿಪದಲ್ಲಿ ಅನ್ಯ ಭಾಷೆನಲ್ಲಿ ಮಾತಾಡಿದ್ರೆ ಅದನ್ನು ತ್ರಿ ಅಂತ ಕರಿತೀವಿ. ಪಾಲಿ ಭಾಷೆನಲ್ಲಿ ನಾವು ಅದನ್ನು ನೋಡಿದ್ರೆ ತಿ ಅಂತ ಕರಿತೀವಿ. ತಿ ಅಂದರೆ ಮೂರು ವಿಧದ ಹುಣ್ಣಿಮೆಯನ್ನು ನಾವು ಏಕಕಾಲಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ. ಯಾವುದೆಲ್ಲ ಅಂತಂದರೆ ಮೊದಲನೆಯದು ಹುಟ್ಟನ್ನು ಪಡೆದಿರ್ತಕ್ಕಂಥ ಸಿದ್ಧಾರ್ಥ ಗೌತಮರಾಗಿ ಬೋಧಿಸತ್ವ ಸಿದ್ಧಾರ್ಥ ಗೌತಮರು ಹುಟ್ಟನ್ನು ಪಡೆದಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಹುಟ್ಟಿದ್ದೀವಿ ತಾನೆ, ಶಾರೀರಿಕವಾಗಿ ನಾವೆಲ್ಲರೂ ಕೂಡ ಹುಟ್ಟಿದ್ದೀವಿ. ಅದರ ಜ್ಞಾನದ ಹುಟ್ಟು ಪರಿಪೂರ್ಣ ಆಗಿಲ್ಲ. ಅಲ್ಪ ಸ್ವಲ್ಪ ಜ್ಞಾನ ಇದೆ, ಆದರೆ ಅದು ಪರಿಪೂರ್ಣ ಜ್ಞಾನ ಅಲ್ಲ. ನಾವು ಪರಿಪೂರ್ಣ ಜ್ಞಾನದೆಡೆಗೆ ಹೋಗ್ತಾ ಇರಬೇಕು. ಬಾಲ್ಯದಿಂದ ಯೌವನಕ್ಕೆ ಬಂದಾಗ ಸ್ವಲ್ಪ ಜ್ಞಾನ ಬಂದಿದೆ, ಯೌವನದಿಂದ ಈಗ ಮಧ್ಯ ವಯಸ್ಸಲ್ಲಿ ಸ್ವಲ್ಪ ಜ್ಞಾನ ಬಂದು ಹೆಚ್ಚಾಗಿರ್ಬೋದು. ಇನ್ನೂ ಆ ಜ್ಞಾನವನ್ನು ಹೆಚ್ಚಿಸಬೇಕು ಅಂತ ಪ್ರಯತ್ನ ಪಟ್ಟವ್ರಿಗೆ ಇನ್ನೂ ಸ್ವಲ್ಪ ನಿಮ್ಮ ಜ್ಞಾನ ಹೆಚ್ಚಿರ್ಬೋದು. ಆದರೆ ಇದು ನಮ್ಮ ಜ್ಞಾನದ ಹುಟ್ಟು ನಿರಂತರ ನಡೀತಾ ಇದೆ. ಆದರೆ ಪರಮ ಪವಿತ್ರವಾದಂಥ ಜ್ಞಾನದ ಹುಟ್ಟು ಮುಗಿದಿಲ್ಲ. ಭಗವಾನರು ಮೊದಲನೇದು ಶಾರೀರಿಕ ಹುಟ್ಟನ್ನು ಪಡೆದ್ರು, ಆಮೇಲೆ ಬೋಧಿಸತ್ವರಾಗಿ ಅವರು ಮನೆಯನ್ನು ತ್ಯಾಗ ಮಾಡಿದ ನಂತರ ಅವರು ಪರಮಜ್ಞಾನವನ್ನು ಹುಡುಕಿಕೊಂಡು ಹೋಗಿ ಬುದ್ಧಗಯೆಯಲ್ಲಿ ಸಂಬುದ್ಧರಾದರು. ಅದು ಕೂಡ ಇಂದಿನ ವಿಶಾಖ ಪೂರ್ಣಿಮಾ ಅಂತ ಕರಿತೀವಿ. ಪಾಲಿನಲ್ಲಿ ನಾವು ಸಹಜವಾಗಿ ಕನ್ನಡದಲ್ಲಿ ವೈಶಾಖ ಪೂರ್ಣಿಮೆ ಅಂತ ಕರಿತೇವೆ. 2 ಆಯಿತು. 3ನೇದು ಕೊನೆಯದು ಮಹಾಪರಿನಿಬ್ಬಾನ, ಅಂದರೆ ತನ್ನ ಶರೀರವನ್ನು ತ್ಯಾಗ ಮಾಡಿರ್ತಕ್ಕಂಥ ದಿನ. ಈ ಜಗತ್ತಲ್ಲಿ ಈ ಥರದ ವ್ಯವಸ್ಥೆ ನೀವು ಎಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹುಟ್ಟಿದ್ದು ಅದೇ ದಿನ, ಜ್ಞಾನವನ್ನು ಪಡೆದಿದ್ದು ಅದೇ ದಿನ, ಶರೀರವನ್ನು ಹೇಳಿ ನಾನು ಇಂಥ ದಿನನೇ ಶರೀರವನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳಿ ಶರೀರವನ್ನು ತ್ಯಾಗ ಮಾಡಿರ್ತಕ್ಕಂಥ ಮಹಾನ್ ದಿನ ಇದು. ಅದಕ್ಕೆ ಜಗತ್ತು ಇವತ್ತು ಅದು ಧರ್ಮ ಭಾಷೆ ಎಲ್ಲವನ್ನು ಮರೆತು ಜಗತ್ತಿನಾದ್ಯಂತ ಬುದ್ಧ ಹುಣ್ಣಿಮೆಯನ್ನು ಸಂಭ್ರಮ ಮಾಡ್ತಾರೆ. ಅಂತಹ ಬುದ್ಧ ಹುಣ್ಣಿಮೆಯ ದಿನ ತಾವೆಲ್ಲರೂ ಇಲ್ಲಿ ಬಂದು ಬೋಧಿ ವೃಕ್ಷದ ಮೆರವಣಿಗೆಯಲ್ಲಿ ಬಂದು ಬುದ್ಧ ಮೂರ್ತಿಯೊಂದಿಗೆ ಇಲ್ಲಿ ಬಂದು ಧ್ವಜಾರೋಹಣವನ್ನು ಮಾಡಿ ಆ ಬೋಧಿ ವೃಕ್ಷವನ್ನು ಸಾಮಾನ್ಯವಾದುದಲ್ಲ, ಅದನ್ನೊಂದು ಸಂಕಲ್ಪದಿಂದ ಇಲ್ಲಿ ನೆಟ್ಟಿದ್ದೀವಿ. ಅದರ ಹಿಂದೆ ಒಂದು ಸಂಕಲ್ಪದಿಂದ ನೆಟ್ಟಿದ್ದೀವಿ. ಒಬ್ಬ ವ್ಯಕ್ತಿ ಇವತ್ತು ನಾವು ಇರ್ತೀವಿ, ಸಾಯ್ತೀವಿ, ಯಾರು ಗ್ಯಾರಂಟಿ ಇಲ್ಲ. ಧಮ್ಮತೀಸ ಇರ್ಬೋದು, ಸಾಯ್ಬಹುದು. ಆದರೆ ಧಮ್ಮ ಇರುತ್ತೆ, ತಿಸ್ಸ ಸಾಯ್ಬಹುದು, ಧಮ್ಮ ಸಾಯಲ್ಲ. ಅದನ್ನು ಉಳಿಸೋ ಜವಾಬ್ದಾರಿ ನಿಮಗೆಲ್ರಿಗೂ ಇರುವಂಥದ್ದು. ಅದನ್ನು ನೆನಪಿಸ್ಬೇಕು, ಅದರ ನೀವು ಕೂಡ ಸಹಭಾಗಿಗಳಾಗಬೇಕು ಅನ್ನೋ ಸಂಕಲ್ಪದೊಂದಿಗೆ ಇಷ್ಟೆಲ್ಲ ಶ್ರಮಪಟ್ಟು ನಾವು ಇದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಅಶೋಕ ಭಗವಾನ್ ಬುದ್ಧರ ನಂತರ ಸರಿಸುಮಾರು 250-300 ವರ್ಷಗಳ ಸರಿಸುಮಾರ ಕಾಲಮಾನದಲ್ಲಿ ಜಗತ್ತಿಗೆ ಈ ಧಮ್ಮವನ್ನು ಸಾರಬೇಕು, ಇದು ಇಲ್ಲಿಗೆ ಸೀಮಿತಗೊಳ್ಳಬಾರ್ದು ಅಂತ ಹೇಳಿ ಅಶೋಕ ಚಕ್ರವರ್ತಿ ಏನು ಮಾಡ್ತಾರೆ, 9 ಧಮ್ಮದೂತರನ್ನು ಕಳಿಸ್ಬಿಡ್ತಾರೆ. ಜಗತ್ತಿನಾದ್ಯಂತ ಜಗದಗಲಕ್ಕೂ ಕಳಿಸ್ತಾರೆ. ಅದರಲ್ಲಿ 2 ಧಮ್ಮದೂತಗಳು ಧಮ್ಮವನ್ನು ಪ್ರಸಾರ ಮಾಡ್ತಕ್ಕಂಥ 2 ಗುಂಪು ಕರ್ನಾಟಕಕ್ಕೆ ಬರುತ್ತೆ. ಒಂದು ಮಹಿಷ ಮಂಡಲಕ್ಕೆ ಬರುತ್ತೆ, ಇನ್ನೊಂದು ಬನವಾಸಿಗೆ ಬರುತ್ತೆ. ಮಹಿಷ ಮಂಡಲಕ್ಕೆ ಬಂದವರು ಅರಹಂತ ಮಹಾದೇವತೇರ, ನಮ್ಮ ರಕ್ತ, ಆ ರಕ್ತ ನಮ್ಮಲ್ಲಿದೆ, ಅದನ್ನು ನೀವು ನೆನಪಿಸ್ಕೋಬೇಕು. ನಾವು ಅಸ್ಪೃಶ್ಯ ರಕ್ತ ನಮ್ಮಲ್ಲಿಲ್ಲ. ನಮ್ಮಲ್ಲಿರುವಂಥದ್ದು ಅರಹಂತ ಮಹಾದೇವತೇರರ ಸಾಮ್ರಾಟ ಅಶೋಕ ಚಕ್ರವರ್ತಿ ಕಳಿಸಿರ್ತಕ್ಕಂಥ ಧಮ್ಮದೂತದ ರಕ್ತ ನಮ್ಮ ಶರೀರದಲ್ಲಿದೆ. ಆ ಚೈತನ್ಯ ನಿಮ್ಮಲ್ಲಿ ಹುಟ್ಟಬೇಕು. ಅದಕ್ಕೆ ಆ ಬೋಧಿ ವೃಕ್ಷ ಸಾಕ್ಷಿ ಆಗ್ಬೇಕು. ನಿಮಗೆ ತನ್ನ ಮಗಳನ್ನ ಸಂಘಕ್ಕೆ ದಾನವನ್ನು ಕೊಟ್ಟು ಭಿಕ್ಕುನಿಯನ್ನಾಗಿ ಮಾಡಿ ಆಯಮ್ಮ ಅರಿಯತ್ವವನ್ನು ಪಡೆದು ಅರಿಯ ಸಂಘಮಿತ್ತೆಯಾಗಿ ಶ್ರೀಲಂಕಕ್ಕೆ ಬೌದ್ಧಗಯದಿಂದ ಆ ಬೋಧಿ ವೃಕ್ಷದ ಸಸಿಯನ್ನ ಅನುರಾಧಪುರಕ್ಕೆ ಕೊಂಡೋಗಿ ಅಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ. ಇವತ್ತಿಗೂ ಇತಿಹಾಸವನ್ನ ಅದು ಹೇಳ್ತಾ ಇದೆ. ಜಗತ್ತಿನಾದ್ಯಂತ ಜನ ಮಹಾನ್ ಶ್ರೇಷ್ಠರು ಅಂದ್ಕೊಂಡಿರ್ತಕ್ಕಂಥವ್ರು ತನ್ನ ತಲೆಯನ್ನು ತಗ್ಗಿಸಿ ಬೆನ್ನನ್ನು ಬಗ್ಗಿಸಿ ಅಲ್ಲಿ ನಮಸ್ಕಾರವನ್ನು ಮಾಡಿ ಇವತ್ತಿಗೂ ಆ ವಿಷಯವನ್ನು ವಾಸ್ತವ ಸತ್ಯವನ್ನು ನೆನಪಿಸ್ಕೋತಾ ಇದ್ದಾರೆ. ಅದೇ ಬೋಧಿ ಸಸ್ಯ ವೃಕ್ಷವನ್ನ ಅಂಕುರವನ್ನ ತೆಗೆದು ಇಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಅದರ ಹಿಂದೆ ಒಂದು ಸಂಕಲ್ಪ ಇದೆ.
ಅಶೋಕ ಕಳಿಸಿರ್ತಕ್ಕಂಥ ಧಮ್ಮದೂತ ಅರಹಂತ ಮಹಾದೇವತೆಯರ ಶರೀರ ಇಲ್ಲಿ ಮಣ್ಣಲ್ಲಿ ಮಣ್ಣಾಗಿರ್ಬೋದು, ಈ ಭಾಗದಲ್ಲಿ ಎಲ್ಲಾದ್ರೂ ಮಣ್ಣಲ್ಲಿ ಮಣ್ಣಾಗಿರ್ಬೋದು. ಆದ್ರೆ ಆ ಧಮ್ಮ ಮಣ್ಣಲ್ಲಿ ಮಣ್ಣಾಗಿಲ್ಲ, ಆ ಧಮ್ಮ ಮಣ್ಣಲ್ಲಿ ಮಣ್ಣಾಗಿಲ್ಲ. ಆ ಧಮ್ಮ ನಮ್ಮ ಅಣುವಿನಲ್ಲಿದೆ. ಅದನ್ನು ಹುಡುಕಿ ಸತ್ಯವನ್ನ ಶೋಧನೆಯನ್ನ ಮಾಡಿ ಧಾರಣೆಯನ್ನ ಮಾಡಿ ಮತ್ತೆ ಅದನ್ನ ಉಳಿಸುವ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಸಂಕಲ್ಪವನ್ನ ಮಾಡಿಕೊಂಡು ಇವತ್ತು ಆ ಬೋಧಿ ವೃಕ್ಷವನ್ನ ನಾವು ನಿಮ್ಮೆಲ್ಲರ ಕೈಯಲ್ಲಿ ಸುಗಂಧ ಜಲವನ್ನ ಧಾರಣೆ ಮಾಡೋದ್ರ ಮೂಲಕ ಅದನ್ನು ಸ್ಥಾಪನೆಯನ್ನ ಮಾಡಿದ್ದೇವೆ. ಈಗ ನೀವು ಪಂಚಶೀಲವನ್ನ ಮಾಡಿ ತಗೊಂಡಿದ್ದೀರಾ. ಧಮ್ಮವನ್ನ ಶೀಲದ ಮೂಲಕನೇ ನಾವು ಉಳಿಸ್ಕೊಳ್ಬೇಕು. ಅನಂತರ ಈಗ ನೀವು ಧ್ಯಾನವನ್ನ ಮಾಡಿದ್ದೀರಾ. ಈಗ ಸ್ವಲ್ಪ ಹೊತ್ತು ಪೂಜ್ಯ ಧಮ್ಮಪಾಲ ಬಂತೇಜಿಯವರು ನಿಮಗೆ ಧಮ್ಮವನ್ನ ಹೇಳ್ಕೊಡಲಿದ್ದಾರೆ. ಪೂಜ್ಯ ಧಮ್ಮಪಾಲ ಬಂತೇಜಿಯವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸೊ ಬಂತೇಜಿ ಅವರು ಧಮ್ಮವನ್ನ ಧಾರಣೆ ನಿಮ್ಗೆಲ್ರಿಗೂ ಬೋಧನೆ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ನಮೋ ತಸ್ಸ ಭಗವತು ಅರಹತೋ ಸಂತಸ್ಸ. ಬುದ್ಧ ಧಮ್ಮ ಸಂಘ ಈ 3 ಪವಿತ್ರ ಸ್ಥಾನಗಳಿಗೆ ನನ್ನ ಅನಂತ ನಮಸ್ಕಾರವನ್ನು ತಿಳಿಸ್ತಾ ಹಿರಿಯ ಬಂತೇಜಿಯ ಆಶೀರ್ವಾದವನ್ನು ಪಡೆಯುತ್ತಾ ಎಲ್ಲ ಬಂತೇಜಿಗಳ ಅನುಮತಿಯನ್ನು ಕೋರಿ ಈ ದಿವಸ 2569ನೇ ಬುದ್ಧ ಪೂರ್ಣಿಮೆಯನ್ನು ಆಚರಿಸ್ತಾ ಇದ್ದೀವಿ. ಅನಿವಾರ್ಯವಾಗಿ ನಮ್ಮ ಹೇಳುವಂಥ ಅವಕಾಶ ನಮಗೆ ಒದಗಿ ಬಂದಿದೆ. ಸೊ ಈಗ ಈ ಸಿಚುವೇಶನ್ಸ್ಗೆ ನಾನು ಹೇಳ್ತಕ್ಕಂಥದ್ದು ಬಹುಶಃ ಅನ್ರಿಲೇಟೆಡ್, ಆದರೆ ಧಮ್ಮದೇ ಒಂದು ನಿಯಮ ಆಗಿದೆ. ಸಿದ್ಧಾರ್ಥರು ಮಹಾಮಾಯ ಗರ್ಭವನ್ನು ಧರಿಸಿದ್ದು ಇದೇ ದಿವಸ, ಬುದ್ಧರಾಗಿದ್ದು ಇದೇ ದಿವಸ, ಪರಿಣಿಪಾಣ ಹೊಂದಿದೆ ಇದೇ ದಿವಸ. ಈ 3ರಲ್ಲಿ ಈ ಗರ್ಭವನ್ನು ಧರಿಸಿದ ಮೇಲೆ ಬುದ್ಧರಾಗ್ತಾರಲ್ವ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಭಗವಂತರಾಗೋದಕ್ಕೂ ಮುಂಚೆ ಸಿದ್ಧಾರ್ಥ ಗೌತಮರು ಮನೆಯನ್ನು ಬಿಡುವಾಗ, ಗೃಹವನ್ನು ತ್ಯಾಗ ಮಾಡುವಾಗ ಅವ್ರಿಗಾದಂಥ ಅನುಭವಗಳೆಲ್ಲ ಯಾವ್ದ್ಯಾವುದು, ಹೇಗಿತ್ತು? ನಾವು ಬಹುಮಂದಿ ಇದ್ದೇವೆ, ನಾವು ಯಾಕೆ ಗೃಹವನ್ನು ತ್ಯಾಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಸಿದ್ಧಾರ್ಥ ಗೌತಮರಿಗೆ ಬಂದ ಇಚ್ಛೆಗಳೆಲ್ಲ ಯಾವುದು ಅಂತ ನೋಡೋದಾದ್ರೆ, ಒಮ್ಮೆ ಸಿದ್ಧಾರ್ಥ ಗೌತಮರು ಬಹಳ ಗಾಢವಾಗಿ ಯೋಚನೆ ಮಾಡ್ತಾ 4 ದೃಶ್ಯಗಳನ್ನು ಕಂಡ ಮೇಲೆ ಆ ರಸ್ತೆಯಲ್ಲಿ ಹೋಗುವಾಗ ಕಿಸಾ ಗೌತಮಿ ಅಂತಕ್ಕಂಥವರು ಅರಮನೆಯ ಮೇಲೆ ಮಹಡಿಯಲ್ಲಿ ನಿಂತು ಕೂಗ್ತಾರೆ. ಏನಂತ? ಇವರ ಈ ದಿವ್ಯ ದೇಹವನ್ನು ನೋಡಿ ಇವರು ಹೆತ್ತ ತಂದೆ ತಾಯಿಗೆ ಮನಃಶಾಂತಿಯನ್ನು ಕೊಡ್ತಾರೆ, ಕಟ್ಕೊಂಡಿರುವಂಥ ಹೆಂಡತಿಗೆ ಮನಃಶಾಂತಿಯನ್ನು ಕೊಡ್ತಾರೆ. ಇವರನ್ನು ಹೆತ್ತು ಹೊತ್ತವರು ಕಟ್ಕೊಂಡವರು ಮಹಾಪುಣ್ಯವಂತರು ಅಂತೇಳಿ ಆ ತಾಯಿ ಘೋಷಣೆ ಮಾಡ್ತಾರೆ. ಇದು ಸಿದ್ಧಾರ್ಥರ ಕಿವಿಗೆ ಬಿದ್ದಾಗ ಅವರು ಮತ್ತೆ ಅರಮನೆಯಾಗಿ ಹೋಗಿ ಯೋಚನೆಯನ್ನು ಮಾಡ್ತಾರೆ. ವರ್ತಮಾನದಲ್ಲಿ ನಾನೇ ಅಶಾಂತಿಯಲ್ಲಿದ್ದೇನೆ, ಹಾಗಾಗಿ ನನ್ನನ್ನು ಪಡೆದವರು ಹೇಗೆ ಸುಖವಾಗಿರ್ತಾರೆ? ಹಾಗಾದರೆ ಪರಮಸುಖ ನಾನಿನ್ನೂ ಪಡೆದಿಲ್ಲ, ನಾನು ಪರಮಸುಖವನ್ನು ಪಡಿಬೇಕು, ಗೃಹ ತ್ಯಾಗವನ್ನು ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡ್ತಾರೆ. ಆ ದಿವಸ ಸಿದ್ಧಾರ್ಥ ಗೌತಮ ಯುವರಾಜರಿಗೆ ಮನಸ್ಸನ್ನು ರಂಜನೆ ಮಾಡೋದಕ್ಕಾಗಿ ನರ್ತಕಿಯರನ್ನು ನೇಮಿಸಿರ್ತಾರೆ. ಇವರು ಬಹಳ ಆಯಾಸ ಮತ್ತು ಚಿಂತೆಯಲ್ಲಿ ತೊಡಗಿ ಪಲ್ಲಂಕದ ಮೇಲೆ ಕೂತಿರುವಾಗ ಸ್ವಲ್ಪ ಸಮಯ ಎಚ್ಚರದಿಂದ ಇರುವಾಗಲೇ ಅವರಿಗೆ ತುಸು ನಿದ್ರೆ ಜಾರಿದಾಗ ಈ ನರ್ತಕಿಯರು ತಂಬೂರಿ ಮತ್ತು ವೀಣೆಗಳನ್ನು ಹಿಡಿದು ನೃತ್ಯ ಮಾಡ್ತಕ್ಕಂಥವರು ರಾಜ ಮಲಗಿಬಿಟ್ಟಿದ್ದಾರೆ, ನಾವಿನ್ನೂ ನುಡಿಸೋದ್ರಿಂದ ನೃತ್ಯ ಮಾಡೋದ್ರಿಂದ ಯಾವುದೂ ನಮಗೆ ಲಾಭ ಇಲ್ಲ, ಹಾಗಾಗಿ ನಾವು ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂಥೇಳಿ ಅವರು ಮಲಗೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಗಾಢ ನಿದ್ರೆಗೆ ಹೋಗ್ತಾರೆ. ತಕ್ಷಣದಲ್ಲಿ ಸಿದ್ಧಾರ್ಥ ಗೌತಮರಿಗೆ ಎಚ್ಚರ ಆಗುತ್ತೆ. ಆಗ ವಸ್ತುಸ್ಥಿತಿಯನ್ನು ಅವರು ನೋಡ್ತಾರೆ.
ಸುಂದರವಾದ ಮೈಮಾಟದಲ್ಲಿ ಕುಣಿತಿದ್ದಂಥ ತಾಯಂದಿರೆಲ್ಲ, ನರ್ತಕಿಯರೆಲ್ಲ ಅಸ್ತವ್ಯಸ್ತವಾಗಿ ಮಲಗಿರ್ತಾರೆ. ಕೆಲವರು ತಂಬೂರಿಯನ್ನು ತಲೆಗೆ ಹಾಕಿ ಮಲಗಿರ್ತಾರೆ. ಕೆಲವರು ಬಟ್ಟೆ ಅಸ್ತವ್ಯಸ್ತ ಆಗಿದೆ, ಕೆಲವರು ಜಲ್ಲು ಸುರಿಸ್ತಾ ಇದ್ದಾರೆ, ಇನ್ನು ಕೆಲವರು ಶಬ್ದ ಮಾಡ್ತಿದ್ದಾರೆ. ಮಲಗಿದಾಗ ಕೊಟ್ಟರ್ಕೆ ಅಂತೀವಲ್ಲ, ಹಾಗೆ ಶಬ್ದ ಮಾಡ್ತಾ ಇದ್ದಾರೆ. ಅವರು ಒಂದು ಕಡೆಯಿಂದ ಎಲ್ಲವನ್ನ ಎಚ್ಚರಗೊಂಡು ನೋಡ್ತಾ ಇದ್ದಾರೆ, ಏನಾಗ್ತಿದೆ ಅಂತ. ಈಗ ತಾನೇ ಸುಂದರವಾಗಿ ನಯನ ಮನೋಹರವಾಗಿ ಮೃದುವಾದ ತಂತಿಯನ್ನು ಮೀಟುತ್ತಾ ಸುಗಂಧ ಹೂಗಳನ್ನು ಚೆಲ್ಲುತ್ತಾ ಗಾನ ನೃತ್ಯದಲ್ಲಿ ತೊಡಗಿದಂಥ ದೃಶ್ಯ ಕ್ಷಣ ಮಾತ್ರದಲ್ಲೇ ಸ್ಮಶಾನ ಮೌನದ ಹಾಗೆ ಕಾಣ್ತಾ ಇದೆ. ಅವರಿಗಿದು ಅಸಹ್ಯ ಆಗ್ತಾ ಇದೆ. ಈ ಘಟನೆ ಮತ್ತೆ ಅವ್ರ ಮನಸ್ಸಿಗೆ ಅಗಾಧವಾದಂಥ ಪರಿಣಾಮ ಬೀರುತ್ತೆ. ಆಗ ಭಗವಂತರು ಈ ಇಂದ್ರಿಯ ಸುಖ, ನಾವು ಯಾಕೆ ಗೃಹವನ್ನು ತ್ಯಾಗ ಮಾಡೋಕ್ಕಾಗ್ತಿಲ್ಲ ಅಂದಾಗ ನಾವು ಇಂದ್ರಿಯಗಳಿಗೆ ಅಂಟ್ಕೊಂಡ್ಬಿಟ್ಟಿದ್ದೀವಿ. ಆ ಇಂದ್ರಿಯ ಸುಖವನ್ನು ನಾವು ತ್ಯಜಿಸೋದಾದರೆ ಗೃಹ ತ್ಯಾಗ ಮಾಡಿ ಪರಮ ಶಾಂತಿಯನ್ನು ಪಡಿಬೇಕು. ಕಿಸಾ ಗೌತಮಿಯವರು ನನಗೆ ಗುರುವಿನಂತೆ ಆಜ್ಞೆಯನ್ನು ಕೊಟ್ಟಂತಿದೆ ಅಂಥೇಳಿ ಅವರು ಈ ಇಂದ್ರಿಯ ಸುಖದ ಬಗ್ಗೆ ಅವರು ಈ ಥರ ಹೇಳ್ತಾರೆ. ಇದು ಯಾವ ಥರ ಅಂತಂದರೆ ಅಪ್ಪಸದ್ಧ ಕಾಮ, ಅಂದರೆ ಈ ಕಾಮ ಅಂತಕ್ಕಂಥದ್ದು ಅಲ್ಪ ಸುಖ, ಹೆಚ್ಚು ದುಃಖ. ಮತ್ತೆ ಹೇಳ್ತಾರೆ ಅಟ್ಟಿಕಂಕಲೂಪಮಾ ಕಾಮ, ಅಂದರೆ ಮಾಂಸವಿಲ್ಲದ ಮೂಳೆಯಂತೆ. ಒಂದು ಹಸಿವಿನಿಂದ ಬಳಲ್ತಕ್ಕಂಥ ಒಂದು ನಾಯಿ, ಅದರ ಬಾಯಿಗೆ ಯಾವುದಾದ್ರೂ ಒಂದು ಮಾಂಸವಿಲ್ಲದ ಮೂಳೆ ಸಿಕ್ಕಾಕೊಂಡ್ಬಿಟ್ರೆ ಅದು ತನ್ನ ಹಸಿವಿಗಾಗಿ ಮುಂಜಾನೆಯಿಂದ ಸಂಜೆವರೆಗೂ ಈ ವಸಡಿಯಿಂದ ಆ ವಸಡಿಗೆ, ಆ ವಸಡಿಯಿಂದ ಈ ವಸಡಿಗೆ ಆ ಮೂಳೆಯನ್ನು ಬದಲಾಯಿಸ್ತಾನೆ ಇರುತ್ತದೆ. ಆದರೆ ಅದಕ್ಕೆ ಮಾಂಸ ಸಿಗೋದಿಲ್ಲ. ಕೊನೆಗೆ ಅದರ ರಕ್ತಸ್ರಾವ ಆಗುತ್ತೆ. ಈ ಕಾಮ ಅಂತಕ್ಕಂಥದ್ದು ಅಥವಾ ಇಂದ್ರಿಯ ಅಂತಕ್ಕಂಥದ್ದು ಬಲು ಅಪಾಯ. ಮಾಂಸವಿಲ್ಲದ ಮೂಳೆಯಂಗೆ ನಾವು ಅದರ ಹಿಂದೆ ನಾಯಿಯಾಗಿ ಬಿದ್ದು ಅದರಿಂದ ತೃಪ್ತನೂ ಆಗೋದಿಲ್ಲ, ಕೊನೆಗೆ ವಸಿಡಿನ ರೋಗಕ್ಕೆ ಒಳಗಾಗಬೇಕಾಗತ್ತೆ ಅಂತ. ಮತ್ತೆ ಭಗವಂತರು ಹೀಗೆ ಹೇಳ್ತಾರೆ, ಮಾಂಸ ಪೆಸೂಪಮಾ ಕಾಮ, ಅಂದರೆ ಯಾವುದಾದ್ರೂ ಒಂದು ಹದ್ದು ಒಂದು ಸಣ್ಣ ಮಾಂಸದ ತುಂಡನ್ನು ಹಿಡಿದುಕೊಂಡು ಆಕಾಶದಲ್ಲಿ ಹಾರುವಾಗ ಆ ಹದ್ದನ್ನು ಕೊಕ್ಕಿನಲ್ಲಿ ಇರ್ತಕ್ಕಂಥ ಮಾಂಸವನ್ನು ಕಂಡ ಮತ್ತು ಉಳಿದ ಹದ್ದಿನ ಗುಂಪು ಆಕಾಶದಲ್ಲಿ ಜಗಳವನ್ನು ಮಾಡ್ತವೆ. ಭೂಮಿಯಲ್ಲಿ ನಿಂತು ಜಗಳ ಮಾಡಿದರೆ ಹೇಗೋ ಮಾಡ್ಬೋದು, ಆಕಾಶದಲ್ಲಿ ಅವು ನಿಲ್ಲೋದಕ್ಕೂ ಸ್ಥಳ ಇಲ್ಲ. ಈ ಕೊಕ್ಕಿಂದ ಆ ಕೊಕ್ಕಿಗೆ, ಆ ಕೊಕ್ಕಿಂದ ಈ ಕೊಕ್ಕಿಗೆ ಕಿಳಿತಾ ಇದೆ. ಈ ಇಂದ್ರಿಯ ಸುಖ ಅಂತಕ್ಕಂಥದ್ದು ಈಗ ಇದೆ, ಅವಕ್ಕೂ ಕೂಡ ಆಧಾರವಾಗಿ ನಿಲ್ಲಕ್ಕಾಗ್ತಾ ಇಲ್ಲ. ಎರಡು, ಅವುಗಳ ರಕ್ಷಣೆಯೂ ಕೂಡ ಇಲ್ಲ. ನಾವು ಯಾವುದನ್ನು ಸುಖ, ಅರಮನೆ ಕಟ್ಟಿದ್ರೆ ಸುಖ, ರಥವನ್ನಿಟ್ಟರೆ ಸುಖ, ಹಣ ಮಾಡಿದರೆ ಸುಖ, ಎಲ್ಲವನ್ನು ಸುಖ 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 ಅಂತ ನಾವು ಯಾವುದನ್ನೆಲ್ಲ ಅಂದ್ಕೊಂಡಿದ್ದೀವೋ ಆದರೆ ಹಿಂದೆ ಬಿದ್ದರೆ ಏನಾಗುತ್ತೆ ಅಂತಂದರೆ ಮಾಂಸದ ತುಂಡನ್ನು ಹಿಡಿದ ಹದ್ದಿನಂತೆ ಅದು ಹಾರಿ ಹೋಗುವಾಗ ಇಡೀ ಗುಂಪು ಅದನ್ನು ಕಿತ್ಕೊಳ್ಳೋಕೆ ಬರ್ತವೆ. ಅದರಲ್ಲಿ ಒಂದು ಬಲಿಷ್ಠವಾಗಿರೋದು ಅದನ್ನು ಕಿತ್ಕೊಳ್ಳುತ್ತೆ, ಮತ್ತಿನ್ನು ಉಳಿದವು ಅದನ್ನು ಕುಕ್ಕಿ ಕೇಳ್ತವೆ. ಹಾಗಾಗಿ ಇದು ಬಹಳ ಹಿಂಸೆ ಆಗಿದೆ ಅಂತ ಸಿದ್ಧಾರ್ಥ ಗೌತಮರಿಗೆ ಆಲೋಚನೆ ಬರುತ್ತೆ. ಮತ್ತೆ ಭಗವಂತರು ಇನ್ನು ಮುಂದುವರೆದು ಹೇಳ್ತಾರೆ, ಅಂಗಾರಕ ಸೂಪಮ ಕಾಮ, ಅಂದರೆ ನೋಡೋದಕ್ಕೆ ಇದು ಬಹಳ ಪ್ರಶಾಂತವಾಗಿ ಕಾಣ್ತಾ ಇದೆ. ಹೇಗೆ ಅಂದರೆ ವಿಭೂತಿ ನೋಡಿದ್ದೀವಲ್ಲ, ವಿಭೂತಿಯಾಗೆ ಬಹಳ ಸ್ಮೂತ್ ಆಗಿರುತ್ತೆ. ಅಂದರೆ ಬೂದಿ ಇದೆಯಲ್ಲ ಹಾಗೆ. ನೀವು ಸರಿಯಾಗಿ ಪರೀಕ್ಷೆ ಮಾಡದೆ ಅಲ್ಲಿ ಹೋದರೆ ಅದು ಒಂದು ಕೊಂಡದ ಹಳ್ಳ, ಮೇಲೆ ಮಾತ್ರ ಬೂದಿ ಇರ್ತದೆ, ನಮಗೆ ಕಾಣಿಸೋದಿಲ್ಲ. ನಾವೇನಾದರೂ ಅದು ಕೇವಲ ಬೂದಿ ಅಂತ ಹತ್ರ ಹೋದರೆ ಆ ಕೊಂಡದ ಕುಡಿಗೆ ನಾವು ಬಿದ್ದು ಹೋಗಿಬಿಡ್ತೇವೆ ಅಂತ ಹೇಳ್ತಾರೆ ಭಗವಂತರು. ಹೀಗೆ ಮತ್ತೆ ಭಗವಂತರು ಹೇಳ್ತಾರೆ, ಇನ್ನೂ ಹಲವಾರು ಉಪಮೇಯಗಳನ್ನು ಕೊಡ್ತಾರೆ. ಈ ಇಂದ್ರಿಯ ಸುಖ ಅನ್ನೋದು ಹೇಗೆ ಅಂತಂದರೆ
ವಿಷಸರ್ಪದ ತಲೆ ಇದ್ದಂತೆ. ಅದು ಕುಡಿತ ಆಗಿರ್ಬೋದು, ಜೂಜಾಟ ಆಗಿರ್ಬೋದು, ಅಥವಾ ಇನ್ಯಾವುದಾದ್ರೂ ನಿಮ್ಮ 6 ಇಂದ್ರಿಯಗಳಿಗೆ ಸಂಬಂಧಪಟ್ಟ ತೃಷ್ಣೆ ಯಾವುದೇ ಆಗಿರ್ಬೋದು, ನೀವು ಯಾವುದಕ್ಕೆ ಅಂಟ್ಕೊಂಡಿದ್ರು ಕೂಡ ವಿಷಸರ್ಪದ ತಲೆ ಇದ್ದಂಗೆ. ಅದು ಯಾವತ್ತಿದ್ರೂ ಅಪಾಯನೇ. ಎಲ್ಲವನ್ನು ಕೂಡ ಈ ಅಸ್ತವ್ಯಸ್ತವಾದ ನರ್ತಕಿಯರು ಬಿದ್ದಿರುವ ಸ್ಥಳದಲ್ಲಿ ಸಿದ್ಧಾರ್ಥ ಗೌತಮರು ಯೋಚನೆ ಮಾಡಿ, ನಾನು ಉತ್ಕೃಷ್ಟವಾದ ಪರಮಸುಖ ಮನಃಶಾಂತಿಯನ್ನು ಪಡ್ಕೊಳ್ಬೇಕು ಅಂದರೆ ಅದು ಮುಕ್ತಿಯೇ ಆಗಿದೆ, ಮತ್ತು ಯಾವುದು ಆಗಿಲ್ಲ ಅಂಥೇಳಿ ಅವರು ಯೋಚನೆ ಮಾಡಿ ದೃಢ ಸಂಕಲ್ಪ ಮಾಡಿ ಒಳ್ಳೆಯ ಸದುದ್ದೇಶದಿಂದ ಸಿದ್ಧಾರ್ಥ ಗೌತಮರು ಮಹಾಭಿನಿಷ್ಕ್ರಮಣವನ್ನು ಮಾಡಿ ಗೃಹತ್ಯಾಗ ಮಾಡ್ತಾರೆ. ನೀವು ಕೂಡ ಈಗ ಬಂತೇಜಿ ಅವ್ರು ಹೇಳಿದ್ರಲ್ವಾ, ಇದು ಅರಹಂತ ಮಹಾದೇವತೆಯರ ಧಮ್ಮದೂತರ ಸ್ಥಳ, ನಾವೆಲ್ಲ ಅವರ ರಕ್ತದ ಕುಡಿಗಳಾಗಿದ್ದೇವೆ. ಈ ಭಾಗದಲ್ಲಿ ಬುದ್ಧ ಧರ್ಮವನ್ನು ಬಿತ್ತಿ ಬೆಳೀತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ತರಬೇಕಾಗಿದೆ. ಅಂದರೆ ಹೇಗೆ ತರ್ತೀರಿ? ಹೇಗೆ ತರೋದು? ಟೆಂಡರ್ ಕೊಡೋಕ್ಕಾಗತ್ತೆಯಾ? ಅಥವಾ ಇವತ್ತೊಂದಿನ ಪ್ರೋಗ್ರಾಮ್ ಇದೆ ಬನ್ನಿ ಅಂತೇಳಿ ರಾಜಕಾರಣಿಗಳು ಹಣ ಕೊಟ್ಟು ಆ ಜನಗಳನ್ನು ಕರೆದುಕೊಂಡು ಬರುವ ಹಾಗೆ ನಾವು ಕಾರ್ಯಕ್ರಮಗಳಿಗೆ ಉಪಾಸಕರನ್ನು ಕರೆದುಕೊಂಡು ಬರಲಿಕ್ಕಾಗತ್ತೆಯೇ? ಸೆಲ್ಫ್ ವಾಲೆಂಟ್ರಿಲಿ ನಿಮ್ಮ ಸ್ವ ಇಚ್ಛೆಯಿಂದ ನೀವು ಬರಬೇಕಾಗಿದೆ. ಯಾರು ಸ್ವ ಇಚ್ಛೆಯಿಂದ ಬರ್ತಾರೋ ಅವರಿಗೆ ಸಿದ್ಧಾರ್ಥ ಗೌತಮರ ಮನಸ್ಸಿನಲ್ಲಿ ಏನೆಲ್ಲ ನಡೀತಾ ಇತ್ತಲ್ಲ, ಅದರ ಕೆಲವು ಅಂಶಗಳಾದರೂ ನಡೀತಾ ಇರಬೇಕು. ನಾವೆಲ್ಲೋ ಅತೃಪ್ತಿಯಲ್ಲಿದ್ದೇನೆ, ನನಗೆ ಇದ್ಯಾವುದು ಸಮಾಧಾನ ಆಗ್ತಿಲ್ಲ, ನಾನು ಸತ್ಯವನ್ನು ಹುಡುಕಬೇಕು, ನನಗೆ ಸಮಾಧಾನ ಬೇಕು, ಪರಮಶಾಂತಿ ಬೇಕು ಅಂತಕ್ಕಂಥ ಮನಸ್ಥಿತಿ ಉಳ್ಳವರು ನೀವು ಬುದ್ಧ ವಿಹಾರಗಳಲ್ಲಿ ಬರ್ತೀರಿ, ಬುದ್ಧ ಶಾಸನದಲ್ಲಿ ಒಳಗೊಂಡು ಕೆಲಸವನ್ನು ಮಾಡ್ತೀರಿ. ಈಗ ಪ್ರತಿಯೊಬ್ಬರೂ ಕೂಡ ನಾವು ಗೃಹತ್ಯಾಗಕ್ಕೆ ಅಲ್ಪಕಾಲವನ್ನಾದರೂ ವಿಯೋಗಿಸಬೇಕು. ಬುದ್ಧ ಶಾಸನವನ್ನು ಬೆಳೆಸೋದಾದರೆ ನಾವು 10 ಮಂದಿ ಇರ್ಬೋದೇನೋ, ನಾವಿಷ್ಟೇ ಬದ್ಧಗಳಿಂದ ಸಾಲದು. ಪ್ರತಿ ಗೃಹಸ್ಥರು ಕೂಡ ಸ್ವಲ್ಪ ಸಮಯ ನೀವು ಗೃಹವನ್ನು ತ್ಯಾಗ ಮಾಡಿ ಪಬ್ಬಜಿತರಾಗಿ ಈ ಸಿದ್ಧಾರ್ಥ ಗೌತಮರು ಯಾವುದನ್ನು ಹುಡುಕಿ ಬಂದರು ಅಂತಕ್ಕಂಥ ನಿಜ ಸತ್ಯವನ್ನು ನಿಮ್ಮಲ್ಲಿ ಅರಿವಿಗೆ ತಂದುಕೊಂಡು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗತ್ತೆ. ಈ ಮುಖಾಂತರ ಮಾತ್ರ ನಾವು ಈ ಭಾಗದಲ್ಲಿ ಈ ಬುದ್ಧರ ಬೋಧನೆಗಳನ್ನು ಹರಡಲಿಕ್ಕೂ ಸಾಧ್ಯ ಆಗುತ್ತೆ. ಇದು ಒಂದು ವಿಧಾನ. ನಾವು ವರ್ಷದಲ್ಲಿ 1 ಅಥವಾ 10 ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಮಾಡಿ ಯಥಾವತ್ತವಾಗಿ ನಾವು ನೋಡ್ತೀವಿ. ಒಂದು ದಿವಸ ಚೆನ್ನಾಗಿರುತ್ತೆ, ಮತ್ತೆ ನಾಳೆ ಹೋಗ್ತೀವಿ, ಹಾಗೆ ಇರುತ್ತೆ. ನಮ್ಮಲ್ಲಿ ಇಂದ್ರಿಯ ಸುಖಗಳ ಮೇಲೆ ವ್ಯಾಮೋಹ ಕಡಿಮೆ ಆಗ್ತಿದೆಯಾ, ನನ್ನ ಶೀಲ ಚೆನ್ನಾಗಿ ಅಭಿವೃದ್ಧಿ ಆಗ್ತಿದೆಯಾ, ಈ ಮಾರ್ಗದಲ್ಲಿ ನಾನು ಸಂತೋಷವಾಗಿದ್ದಾನ ಅಂತಕ್ಕಂಥ ಒಂದು ಕ್ಯಾಲಿಬರೇಷನ್, ಒಂದು ಕ್ಯಾಲ್ಕುಲೇಷನ್ಸ್ ನಿಮ್ಮಲ್ಲಿ ಸಿಗಬೇಕು. ಒಂದು ಫೀಡ್ಬ್ಯಾಕ್ ಶೀಟ್ ನಿಮ್ಮ ಮೇಲೆ ನಿಮ್ಮ ಹತ್ರ ಇರಬೇಕು ಅಲ್ವಾ? ಹಾಗಾಗಿ ಈ ಸಾರಿ ನೀವು ಇಲ್ಲಿ ತ್ರಿಸರಣ ಪಂಚಶೀಲವನ್ನು ಪಡೆದಿದ್ದೀರಿ. ಮುಂದಿನ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಬಂದಾಗ ಸ್ವಲ್ಪ 8 ಶೀಲಗಳನ್ನು ಆಚರಣೆ ಮಾಡಿ ವಿಹಾರದಲ್ಲಿ ಸ್ವಲ್ಪ ಸಮಯವನ್ನು ಕಳೀರಿ. ಮತ್ತು ನೀವು ಸಂಸಾರಿಗೂ ಸನ್ಯಾಸಿಗೂ ವ್ಯತ್ಯಾಸ ಅಂದರೆ ನಾವು ಬಹುಪಾಲು ನಿಮ್ಮ ಆಚರಣೆಗಿಂತ ದೂರ ಇದ್ದೇವೆ. ಹಾಗಾಗಿ ಇಂದ್ರಿಯ ಸುಖಗಳನ್ನು ನಮಗೆ ಅನುಭವಿಸೋದಕ್ಕೆ ಅವಕಾಶವೇ ಇಲ್ಲದಂಥ ನಿಯಮಗಳಿದೆ. ಹಾಗಾಗಿ ನಮಗೆ ಅಪಾಯವು ಬಹಳ ಕಡಿಮೆ ಇರಬಹುದು. ನೀವು ಯಾವಾಗಲೂ ಅದನ್ನೇ ಜೀವನವಾಗಿ ಇಟ್ಕೊಂಡಿರ್ತಕ್ಕಂಥ ನೀವುಗಳು ಈ ವಿಷಸರ್ಪದ ತಲೆಯಂತೆ, ಹದ್ದು ಹಿಡಿದ ಮಾಂಸದ ತುಂಡಂತೆ, ನಾಯಿಯ ಬಾಯಲ್ಲಿ ಇರುವ ಮಾಂಸವಿಲ್ಲದ ಮೂಳೆಯಂತೆ ಈ ಬದುಕನ್ನು ಸಾಗಿಸುವಾಗ ಆಸ್ತಿ ಮೇಲೆ ಆಸ್ತಿ ಮಾಡಬೇಕು, ಬಟ್ಟೆ ಮೇಲೆ ಬಟ್ಟೆ ಕೊಳ್ಳಬೇಕು, ಯಾವುದು ಸಾಕಾಗಲ್ಲ ಅನ್ನೋದನ್ನು ನಿಲ್ಲಿಸಿ. ಸಂತೃಪ್ತಿ ಪರಮ ಧನ. ಜಗತ್ತಲ್ಲಿ ದೊಡ್ಡ ಐಶ್ವರ್ಯ ಯಾವುದಾದ್ರು ಇದ್ದಿದ್ರೆ ಸಂತೃಪ್ತಿ. ಹಾಗಾಗಿ ಈ 2569ನೇ ಬುದ್ಧ ಪೂರ್ಣಿಮೆಯಲ್ಲಿ ಸಂಕಲ್ಪ ಮಾಡೋಣ, ಹೌದಲ್ಲ? ಒಂದು ಸಾರಿ 2-3 ಮಿನಿಟ್ಸ್. ಒಂದು ಸಾರಿ ಭಗವಾನ್ ಬುದ್ಧರು ಒಂದು ಫಾರೆಸ್ಟಲ್ಲಿ ವಾಸ ಮಾಡುವಾಗ ಆ ಫಾರೆಸ್ಟ್ಗೆ ಹತ್ತಿರ ಇರ್ತಕ್ಕಂಥ ಗ್ರಾಮದಲ್ಲಿ ಒಬ್ಬ ಮನೆ ಚಾಕರಿ ಮಾಡ್ತಕ್ಕಂಥ ದನ ಮೇಯಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಭಾಳ ಬಡತನ, ನೇರವಾಗಿ ಹೇಳೋದಾದರೆ ಜೀತಕ್ಕಿರ್ತಾನೆ. ಈ ಊರಿನ ಎಲ್ಲ ರಾಜರು, ಶ್ರೀಮಂತರುಗಳು ಮತ್ತು ತಾಯಿಯಂದರು ಎಲ್ಲ ದಿನ ಬೆಳಗ್ಗೆ ಭಗವಾನ್ರಿರೋ ಜಾಗಕ್ಕೆ ಹೂವು ಗಂಧಗಳನ್ನು ಹಿಡ್ಕೊಂಡು ಹೋಗೋದು ಬರೋದು ಮಾಡ್ತಿರ್ತಾರೆ.
ಇವ್ರ ದಾರಿಯಲ್ಲಿ ಎಲ್ಲೇ ಹೋಗ್ಬೇಕಾದ್ರೆ ಕೇಳ್ತಾನೆ, ಎಲ್ಲಿಗೆ ಹೋಗಿದ್ರಿ ಅಂತ. ಓ, ನಾವು ವಿಹಾರಕ್ಕೆ ಹೋಗಿದ್ವಿ, ಭಗವಂತರನ್ನ ನೋಡಿದ್ವಿ, ಅವ್ರ ಧರ್ಮ ಪ್ರವಚನ ಕೇಳಿದ್ವಿ ಅಂತ. ಇವನು ಮನಸ್ಸು ಬಹಳ ಹರಳ್ತಾ ಇರುತ್ತೆ. ರಿಕ್ವೆಸ್ಟ್ ಮಾಡ್ತಾನೆ, ನೀವೇನಾದರೂ ನಮ್ಗೆ ಹೇಳ್ಕೊಡ್ಬೋದಾ ಅಂತ. ಅವರು ತಿಳಿದಿದ್ದ ನಾಲ್ಕು ಮಾತುಗಳನ್ನು ಹೇಳ್ತಾ ಇರ್ತಾರೆ. ಈತನ ಮನಸ್ಸಲ್ಲಿ ತುಂಬ ಹಂಬಲ ಬರುತ್ತೆ. ನಾನು ಯಾವತ್ತಾದರೂ ಒಮ್ಮೆ ಭಗವಂತರು ನೋಡಬೇಕಲ್ಲ, ನಾವು ಏನಾದರೂ ದಾನ ಕೊಡಬೇಕಲ್ಲ ಅಂತ. ಆದರೆ ಇವನು ಜೀತದಾಳು. ಇವನಿಗೆ ಒಂದು ಮುರುಕಲ್ ತಟ್ಟೆ ಇದೆ. ಮುಂಜಾನೆ ಎದ್ದು ದನ ಕರುಗಳನ್ನೆಲ್ಲ ಶುಚಿ ಮಾಡಿ, ಕೊಟ್ಟಿಗೆಯನ್ನು ಶುಚಿ ಮಾಡಿ ಮೇವು ಹಾಕಿದ್ರೆ ಇವನಿಗೆ ಸ್ವಲ್ಪ ಆಹಾರ ಸಿಗುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಆಗಲಿ, ನಾನು ಭಗವಂತರು ನೋಡಲೇಬೇಕು, ಒಂದು ತುತ್ತನ್ನಾದರೂ ನೀಡಬೇಕು ಅನ್ನೋ ಮನೋಸಂಕಲ್ಪ ಜಾಸ್ತಿ ಆಗಿರುತ್ತೆ. ಒಂದು ದಿವಸ ಮುಂಜಾನೆ ಬೆಳಗ್ಗಿನ ಜಾವ ಒಂದು ಕುಡುಗಲನ್ನು ತೆಗೆದುಕೊಂಡು ಕಾಡಿಗೆ ಹೋಗ್ತಾ ಇರ್ತಾನೆ, ಜಮೀನಿಗೆ ಹುಲ್ಲು ಕತ್ತರಿಸೋದಕ್ಕೆ. ಭಗವಾನ್ ಬುದ್ಧರು ಬಿಕ್ಕು ಸಂಘದ ಜೊತೆ ನೇರವಾಗಿ ಪಿಂಡ ಪಾತ್ರೆ ಹಿಡ್ಕೊಂಡು ಊರೊಳಗಡೆಗೆ ಆಹಾರ ಭಿಕ್ಷಾಟನೆಗೆ ಬರ್ತಾ ಇದ್ದಾರೆ. ಇದನ್ನು ನೋಡಿದಂಥ ಈತನಿಗೆ ಬಹಳ ಸಂತೋಷ ಆಗ್ಬಿಡುತ್ತೆ. ಮತ್ತು ಭಗವಾನರ ದೇಹದಿಂದ ಬೆಳಕಿನ ಕಿರಣಗಳು ಹೊರ ಬರ್ತಾ ಇರುತ್ತೆ. ಅದನ್ನ ನೋಡಿ, ಓಹೋ, ಭಗವಾನರು ಬಂದ್ಬಿಟ್ರು, ಈಗ ನನಗೆ ಅವಕಾಶ ಇದೆ, ಏನಾದರೂ ಮಾಡಬೇಕಲ್ಲ ಅಂಥೇಳಿ ಇವನು ವಾಪಸ್ ಆ ಮಾಲೀಕನ ಮನೆ ಬರೋ ಬದಲು ಮತ್ತೆ ಕಾಡಿಗೆ ಓಡ್ತಾನೆ. ಏನಂತ, ಓಡಿ ಬೇಗ ಬೇಗ ಕೆಲಸ ಮಾಡಿಬಿಡೋಣ ಅಂಥೇಳಿ ಒಂದಷ್ಟು ಹುಲ್ಲುಗಳನ್ನು ಕತ್ತರಿಸ್ಕೊಂಡು ಕೊಟ್ಟಿಗೆಗೆ ಹಾಕಿ ದನ ಕಟ್ಟಿ ಆ ಮುರುಕುಲು ತಟ್ಟೆಯನ್ನು ಎಳ್ಕೊಂಡು ಜೋರಾಗಿ ಕೂಗ್ತಾನೆ, ಅಮ್ಮ ಊಟ ಕೊಡ್ರಿ ಅಂತ. ಆ ಮಾಲೀಕನ ಮಗಳು ಬೈತಾಳೆ, ಈ ಜೀತದವನಿಗೆ ಇಷ್ಟು ಬೇಗ ಬೇಗ ಕೊಡಬೇಕಾ ಅಂತ ಅಲ್ಲ. ಆಗ ಇಲ್ಲ, ನೀವು ಕೊಡಲಿ ಅಂತ ಕೇಳಿದಾಗ ಇವಳು ಬೇಗ ಕೇಳ್ತಿದ್ದಾಳಲ್ಲ, ಕೋಪಕ್ಕೆ ಏನು ಮಾಡ್ತಾಳೆ, ನೆನ್ನೆ ಮಾಡಿದ ಅನ್ನವನ್ನು ಹಾಕಿಬಿಡ್ತಾಳೆ. ಈಗ ಇವನಿಗೆ ಏನು ಪಡೆದಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ, ಆಹಾರವನ್ನು ಇಸ್ಕೊಂಡಿದ್ದಾನೆ. ಈಗ ಎಲ್ಲಿ ಓಡ್ತಾ ಇದ್ದಾನೆ, ಭಗವಂತರು ಯಾವ ದಾರಿಯಲ್ಲಿ ಬರ್ತಿದ್ದಾರೋ ಆ ಭಗವಂತರಿಗೆ ಎದುರಾಗಿ ಅಭಿಮುಖವಾಗಿ ಓಡ್ತಾ ಇದ್ದಾರೆ, ಹೋಗಿ ಭಗವಂತರ ಭೇಟಿ ಆಗ್ಬೇಕಂತ. ಆ ಭಗವಂತರ ಹತ್ರ ಮುಂದೆ ಹೋಗ್ತಾ ಇದ್ದಾಗೆ ಈತನಿಗೆ ಮೈಯೆಲ್ಲ ಪುಳಕ ಆಗುತ್ತೆ. ಭಗವಂತರು ನಿಲ್ತಾರೆ, ಇವರು ಸ್ವಲ್ಪ ಆಹಾರವನ್ನು ಕೊಡಬೇಕು. ಅಲ್ಲಿ ಇರ್ತಕ್ಕಂಥ ಮುರುಕಲ್ ತಟ್ಟೆಯಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಅನ್ನ, ಅದು ನೆನ್ನೆ ಮಾಡಿದ ಅನ್ನ ಇರುತ್ತೆ. ಆ ಅನ್ನವನ್ನು ಪಾತ್ರೆಗೆ ಹಾಕ್ಲಿಕ್ಕೆ ಹೋದಾಗ ಭಗವಂತರು ಒಂದು ಕ್ಷಣಕ್ಕೆ ತಡೆದು ಬಿಡುತ್ತಾರೆ. ಯಾಕಂದ್ರೆ ಅದು ಆ ದಿನದ ಸಂಪೂರ್ಣ ಆದಾಯ ಅವನದ್ದು, ಆ ಅನ್ನ. ಹಾಗಾಗಿ ಸಂಪೂರ್ಣ ಸ್ವೀಕಾರ ಮಾಡೋದಕ್ಕೆ ಆಗತ್ತಿಲ್ಲಲ್ಲ, ಅವರು ಬದುಕಬೇಕಲ್ಲ. ಹಾಗಾಗಿ ಕೇಳ್ತಾರೆ, ನಿನ್ನ ಹೆಸರೇನು ಅಂತ. ಅವನ ಹೆಸರು ಅನ್ನಭರ, ಅಂದರೆ ಅನ್ನಕ್ಕೆ ಬರ ಅಂತ. ಆಗ ಅದನ್ನು ಏನು ಭಗವಂತರಂತಾರೆ, ನೋಡಪ್ಪ, ಈ ಅನ್ನವನ್ನು ನೀನು ದಾನ ಮಾಡೋದಾದರೆ ಇದನ್ನು 4 ಉಂಡೆಗಳನ್ನಾಗಿ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಹಾಕೋದಕ್ಕೆ ಅವಕಾಶ ಇದೆ ಅಂತ. ಅದರಲ್ಲಿ ಒಂದು ಭಾಗವನ್ನು ಸ್ವೀಕಾರ ಮಾಡ್ಕೊಳ್ತಾರೆ. ನಂತರದಲ್ಲಿ ಒಂದು ಮರದ ಕೆಳಗೆ ಭಗವಂತರ ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಇದೆಲ್ಲ ಘಟನೆಗಳನ್ನ ಆ ಮಾಲೀಕನ ಮಗಳು ತನ್ನ 7 ಅಂತಸ್ತಿನ ಮನೆ ಮೇಲೆ ನಿಂತು ನೋಡ್ತಾ ಇರ್ತಾಳೆ. ಭಗವಂತರ ಆಶೀರ್ವಾದ ಮಾಡ್ತಾರೆ, ಹೋಗಿರ್ತಾರಲ್ಲ. ಇವನು ಆ ಅನ್ನವನ್ನು ಕೊಟ್ಟ ಸಂತೋಷಕ್ಕೆ ಮುಖ ತೇಜಸ್ಸು ಬಂದಿರುತ್ತೆ. ನಗ್ತಾ ನಗ್ತಾ ಆ ಮನೆಗೆ ಬಂದ ತಕ್ಷಣ ಆ ಮಾಲೀಕನ ಮಗಳು ಓಡಿ ಬಂದು ಇವನ ಕಾಲಿಗೆ, ಅನ್ನಭರನ ಕಾಲಿಗೆ ನಮಸ್ಕಾರ ಮಾಡಿಬಿಡ್ತಾಳೆ. ಇದನ್ನು ನೋಡಿದಂಥ ಮಾಲೀಕ ಸಿಟ್ಟು ಬಂದು, ಮನೆಯ ಜೀತದವರಿಗೆ ನಮಸ್ಕಾರ ಮಾಡ್ತೀಯಾ ಅಂತ ಶೌಟ್ ಮಾಡ್ತಾರೆ. ಸತ್ಯ ಘಟನೆ ತಿಳಿದ ಮೇಲೆ ಮಾಲೀಕ ಕೇಳ್ತಾನೆ, ಅಯ್ಯ, ಅಳಿಸಿದ ಅನ್ನವನ್ನಾದರೂ ಭಗವಂತರಿಗಿಟ್ಟು ಮಹಾಪುಣ್ಯವನ್ನು ಸಂಪಾದಿಸಿದೀಯಾ, ಹಾಗಾಗಿ ನಿನ್ನ ಪುಣ್ಯದಲ್ಲಿ ನನಗೆ ಪಾಲು ಕೊಡು ಅಂತ ಕೇಳ್ತಾರೆ. ಹಾಗೆ ಅನ್ನಭರನಿಗೆ ಪುಣ್ಯ ಅಂತಾರೆ, ಹೇಗೆ ಕೊಡೋದು? ಅನ್ನ ಆಗಿದ್ರೆ ಸ್ವಲ್ಪ ಗೋರಿ ಕೊಟ್ಬಿಡ್ಬೋದಿತ್ತಲ್ಲ ಇರೋದ್ರಲ್ಲಿ. ಹಾಗಾದ್ರೆ ಸ್ವಲ್ಪ ತಡೀರಿ, ನಮ್ಮ ಗುರುಗಳನ್ನು ಕೇಳ್ಕೊಂಡು ಮತ್ತೆ ಭಗವಂತರ ಹತ್ರ ಹೋಗ್ತಾರೆ. ಇವರು ಪುಣ್ಯವನ್ನು ಕೊಡಿ ಅಂತ ಕೇಳ್ತಿದ್ದಾರೆ ಮಾಲೀಕರು. ನೀವು ಬಂದು ಹೋದ್ಮೇಲೆ ನಾನು ಹೇಗೆ ಅವ್ರಿಗೆ ಸ್ಪಂದಿಸಬೇಕು ಅಂತ. ಆಗ ಭಗವಂತರು ಹೇಳ್ತಾರೆ, ಈ ರೀತಿಯಾಗಿ ನೀನು ವಚನವನ್ನು ನುಡಿ, ಮನಸ್ಸಲ್ಲಿ ಸಂಕಲ್ಪ ಮಾಡು, ಹಾಗಾದರೆ ನನ್ನ ಹತ್ರ ಇರೋ ಪುಣ್ಯ ಖಾಲಿ ಆಗೋಲ್ವಾ ಅಂತ ಅನ್ನಭರಗೆ ಪ್ರಶ್ನೆ ಬರುತ್ತೆ.
ಆಗ ಭಗವಂತರು ಹೇಳ್ತಾರೆ, ಏ ಅನ್ನಭರ, ಒಂದು ಗ್ರಾಮದಲ್ಲಿ ಒಂದು 100 ಮನೆ ಇರ್ತವೆ ಅನ್ಕೋ, ಅದರಲ್ಲಿ 99 ಮನೆ ದೀಪವೇ ಇಲ್ಲದೆ ಕತ್ತಲಲ್ಲಿದೆ. ಒಂದೇ ಮನೆಯಲ್ಲಿ ದೀಪ ಇದೆ ಅನ್ಕೊಳ್ಳಿ, ಹುರಿತಾ ಇದೆ. ದೀಪವಿದ್ದು ಬೆಳಕಿಲ್ಲದ ಮನೆ 99, ದೀಪ ಹುರಿತಕ್ಕಂಥ ಮನೆ ಒಂದಿದೆ. ನೀ ಏನಾದ್ರೂ ಆ ಒಂದು ದೀಪದಿಂದ ಈ 100 ದೀಪಗಳನ್ನು ಹಚ್ಚಿಬಿಟ್ರೆ ಈ ಮೊದಲನೆಯ ದೀಪದ ಬೆಳಕಿನ ಪ್ರಭೆಯಲ್ಲಿ ಏನಾದ್ರೂ ಕೊರತೆ ಆಗುತ್ತಾ ಅಂತ ಕೇಳ್ತಾರೆ. ಇಲ್ಲ ಭಗವಂತರೇ, ಹಾಗೆ ಅಂದ್ರೆ ಹಂಚಿದಷ್ಟು ಅಭಿವೃದ್ಧಿ ಆಗುತ್ತೆ, ಎಲ್ಲರೂ ಸುಖವಾಗಿರ್ತಾರೆ ಅಂತ ಹೇಳಿದ ಮೇಲೆ ಅವರು ಬಂದು ಅವ್ರಿಗೆ ಪುಣ್ಯವನ್ನು ಮಾಲೀಕರಿಗೆ ಹಂಚ್ತಾರೆ. ಅಂದರೆ ನಾವು ಏನನ್ನ ಆಫರ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಮನಸ್ಸಿನಲ್ಲಿ ಯಾವ ಆಲೋಚನೆಯನ್ನು ತಂದುಕೊಂಡು ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ವರ್ತಮಾನದಲ್ಲಿ ಮಾನವ ಜೀವಿಯಾಗಿರೋದು ಬಹಳ ಪುಣ್ಯದ ಕೆಲಸ. ಆದರೆ ಈ ಕಾಮಲೋಕದ ಈ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇದು ಎಲ್ಲವನ್ನು ಬಿಡಿಸ್ಕೊಂಡು ಹೋಗ್ಬೇಕಾದ್ರೆ ಸಂಸಾರಿಕರಾದವರಿಗೆ ಮೊದಲು ದಾನ ಬಹಳ ಮುಖ್ಯ. ನೀವು ದಾನ ಮಾಡಿದಾಗ ಮನಸ್ಸು ಚಿತ್ತ ಚೆನ್ನಾಗುತ್ತೆ, ಆಗ ನಿಮ್ಮ ಶೀಲಾಭಿವೃದ್ಧಿನೂ ಆಗುತ್ತೆ, ಸಮಾಧಿನೂ ಆಗುತ್ತೆ. ಹಾಗಾಗಿ ದಾನವನ್ನು ಮಾಡಿ ಚೆನ್ನಾಗಿ ಶೀಲಾಭಿವೃದ್ಧಿ ಮಾಡ್ಕೊಳ್ಳಿ. ಈ ವರ್ತಮಾನದ ಅಪಾಯಗಳನ್ನು ತಿಳಿದುಕೊಂಡು ಇದರಿಂದ ಬಿಡುಗಡೆ ಆಗಬೇಕು. ಹೇಗೆ ಸಿದ್ಧಾರ್ಥ ಗೌತಮರು ಬುದ್ಧರಾಗಿ ಆಭರಣ ಬಾಣ ಒಂದರ ಆ ಮಾರ್ಗ ನಮಗೆ ತೆರೆದಿಟ್ಟಿದೆ, ಆ ಅವಕಾಶ ನಮಗೆ ಒದಗಿ ಬಂದಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ ಈ 2569 ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು ನಿಮಗೆ ಹೇಳ್ತಾ ನಮ್ಮ ಪ್ರವಚನವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಎಲ್ಲರಿಗೂ ಮಂಗಳವಾಗಲಿ. ಸೊ ಧನ್ಯ ಬಹಳ ಭಗವಾನ್ರ ಧಮ್ಮವನ್ನ ತ್ಯಾಗದ ಬಗ್ಗೆ ಅದನ್ನು ಇಟ್ಕೊಂಡು ಬಹಳ ಸ್ಪಷ್ಟವಾಗಿ ಪುಣ್ಯದ ಬಗ್ಗೆ ಈ 2 ಅಂಶಗಳನ್ನು ಇಟ್ಕೊಂಡು ಬಂತೇಜಿಯವರು ಧಮ್ಮೋಪದೇಶವನ್ನು ಮಾಡಿದ್ದಾರೆ. ಈಗ ಸೊ ಮಹಾಬೋಧಿಯಿಂದ 4 ಜನ ಬಂತೇಜಿಗಳು ಬಂದವರೇ ನೋಡಿ, ಯುವ ಪೀಳಿಗೆಗಳು. ಸೊ ಅವರು ಬೇರೆ ಕಾರ್ಯಕ್ರಮದಲ್ಲಿ ಹೋಗೋರಿದ್ದಾರೆ, ಅವ್ರನ್ನ ಕಲಿಸಿಕೊಟ್ಟು ಒಂದು 10 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಬಿಡೋಣ. तो आप लोग वहाँ जाना है 1:30 बजे को, आप लोग दूसरा प्रोग्राम है, इसलिए आप लोग आ जाओ। ये आप लोग को देगा हमारा यहाँ तरफ से। बहुत आभारी है आप लोग जन। ಸೊ ಬಂತೇಜಿ ಅವರು ನಿಮಗೆ ಧಮ್ಮೋಪದೇಶವನ್ನ ಮಾಡಿದ್ದಾರೆ. ಸೊ ಬಂತೇಜಿ ಅವರು ಮೊದಲನೇ ಅಂಶವನ್ನ ಹೇಳಿದ್ದಾರೆ, ಹುಟ್ಟಿನಿಂದ ಗೃಹ ತ್ಯಾಗದವರೆಗೆ ಹೇಳಿದ್ದಾರೆ. ಗೃಹ ತ್ಯಾಗದವರೆಗೆ ನಿಮ್ಗೆ ಹೇಳಿದ್ದಾರೆ. ಗೃಹ ತ್ಯಾಗ ಮಾಡಿದ ನಂತರ ಸಿದ್ಧಾರ್ಥ ಗೌತಮರು 6 ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡಿ ಜ್ಞಾನ ಅಂದ್ರೆ ಏನು, ನಿಜವಾದಂಥ ಜ್ಞಾನ ಅಂದ್ರೆ ಏನು ಅಂತ ಹುಡುಕೊಂಡು ಬುದ್ಧಗಯಕ್ಕೆ ಬರ್ತಾರೆ. ಬುದ್ಧಗಯಕ್ಕೆ ಬಂದು ಅಲ್ಲಿ ಬೋಧಿ ವೃಕ್ಷದ ಅಡಿಯಲ್ಲಿ ಧ್ಯಾನವನ್ನ ಮಾಡ್ತಾರೆ. ಧ್ಯಾನ ಮಾಡಿ ಈ ವೈಶಾಖ ಬುದ್ಧ ಪೂರ್ಣಿಮೆಯ ದಿನ ಮೊದಲನೇ ಜಾಮ ಸಂಜೆ 6ರಿಂದ 10ರವರೆಗೆ ಧ್ಯಾನವನ್ನ ಮಾಡ್ತಾರೆ. ಧ್ಯಾನ ಮಾಡಿದಾಗ ಅವರಿಗೆ ತಿಳುವಳಿಕೆ ಬರೋದಕ್ಕೆ ಶುರುವಾಗತ್ತೆ. ತಿಳುವಳಿಕೆ ಬರುತ್ತೆ, ಅವರು ಬಹಳ ಸ್ಪಷ್ಟವಾಗಿ ಆಗತ್ತೆ. ಹೇಳ್ತಾರೆ, ಯದಾ ಹವೆ ಪಾತು ಭವತಿ ಧಮ್ಮ ಆತಾಪಿನೋ ಛಾಯತ ಬ್ರಹ್ಮನಸ್ಸ ಅತಸ್ಸ ಕಂಕವಪಯಂತಿ ಸಭ್ಯ ಯಥಾಪಜಾನಾತಿ ಸಾಹೇತು ಧಮ್ಮಂತಿ. ಯಾರಿದ್ದಾರೆ? ಇದು ಹೆಂಗ್ ನಡೀತಾ ಇದೆ ಈ ಬದುಕು? ಯದಾ ಅವೇ ಪಾತು ಭವತಿ ಧಮ್ಮ, ಸೃಷ್ಟಿ ಉಗಮ ಹೆಂಗಾಗ್ತಾ ಇದೆ ಅಂತ ಅರಿವಿಗೆ ಬರುತ್ತೆ ಅವರಿಗೆ. ಯಾರೊಬ್ರು ಕೂತ್ಕೊಂಡು ಸೃಷ್ಟಿ ಮಾಡ್ತಾ ಇಲ್ಲ, ನಮ್ಮ ಸೃಷ್ಟಿಗೆ ಯಾರೂ ಕಾರಣರಲ್ಲ, ಇದು ಹೆಂಗ್ ಸೃಷ್ಟಿ ಆಗ್ತಾ ಇದೆ ಅಂತ ಅವರು ತನ್ನ ಸ್ಪಷ್ಟವಾದಂಥ ತಿಳುವಳಿಕೆಯಿಂದ ಪ್ರಜ್ಞೆಯಿಂದ ನೋಡ್ತಾರೆ. ಯದಾ ಅವೇ ಪಾತು ಭವತಿ ಧಮ್ಮ ಆತಾಪಿನೋ ಜಾಯತೋ, ಅದ್ರ ಹುಟ್ಟು ಬ್ರಾಹ್ಮಣಸ ಸಂಪೂರ್ಣ ತಿಳುವಳಿಕೆ. ಬ್ರಾಹ್ಮಣ ಅಂದ್ರೆ ಜಾತಿ ಅಲ್ಲ, ತಿಳುವಳಿಕೆ, ಶೀಲದಲ್ಲಾಗುವಂಥದ್ದು, ಪ್ರಜ್ಞೆಯಲ್ಲಾಗುವಂಥದ್ದು. ಅದನ್ನು ತಿಳ್ಕೊಳ್ತಾರೆ. ಓ ಇದೆಲ್ಲ ಹೆಂಗ್
ಸೃಷ್ಟಿ ಆಗತ್ತೆ ಅಂತ ಮುಂದುವರಿತಾರೆ. 2ನೇ ಜಾಮಕ್ಕೆ ಹೋಗತ್ತೆ. 10 ರಿಂದ 2 ರಾತ್ರಿ ಮತ್ತೆ ಜ್ಞಾನವನ್ನು ಮುಂದುವರಿಸ್ತಾರೆ. ಯದಾ ಹವೆ ಪಾತುಭವತಿ ಧಮ್ಮ ಆತಾಪಿನೋ ಜಾಯತೋ ಬ್ರಹ್ಮನಸ್ಸ ಆತಸ್ಸ ಕಂಕವಪಯಂತಿ ಸಭ ಯಥಾ ಕಾಯಂ ಪಚ್ಚಯಾನಂ ಅವೇದಿ. ಓ, ಇದು ಹಿಂಗ್ ಸೃಷ್ಟಿ ಆಗ್ತಾ ಇದೆ. ಒಂದಕ್ಕೊಂದು ಸರಪಳಿಯಾಗಿದೆ, ಒಂದಕ್ಕೊಂದು ಕೊಂಡಿಯಾಗಿ ನಡೀತಾ ಇದೆ ಈ ಬದುಕು. ಬರೀ ನಡೀತಾ ಇಲ್ಲ, ನೋಡೋದಕ್ಕೊಂದು ನಾವು ಜೀವಿತರ ಕಾಣಿಸ್ತೀವಿ. ಇದು ಹಿಂಗೇನೆ ಇಲ್ಲ, ಇದ್ರ ಹಿಂದೆ ಒಂದು ದೊಡ್ಡ ಕಾರಣ ಅಡಗಿದೆ. ಸ್ಪಷ್ಟ ಆಗ್ಬಿಡತ್ತೆ. 3ನೇ ಜಾಮಕ್ಕೆ ಮತ್ತೆ ಮಾಡ್ತಾರೆ ಸ್ಪಷ್ಟವಾಗಿ. ಇನ್ನೇನಾದ್ರೂ ಇದೆಯಾ ಅಂತ ನೋಡೋದಕ್ಕೆ ಶುರು ಮಾಡ್ತಾರೆ. ಯದಾ ಹವೆ ಪಾತು ಭವತಿ ಧಮ್ಮ ಆತಾಪಿನೋ ಜಾಯತೋ ಬ್ರಹ್ಮನಸ್ಸ ವಿದೂಪಾಯಂ ತಿಷ್ಟತಿ ಮಾರಸೇನ ಸೂರ್ಯೋ ಹೋಭಾಸಿತಂ ಅಂತಲಿಖ್ಯೆ. ಯಾವಾಗ ಸ್ಪಷ್ಟವಾಗಿ ಗೊತ್ತಾಯ್ತು ಯಾರು ಒಬ್ಬನು ಕೂಡ ನಮ್ಮನ್ನ ರಿಮೋಟ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇಲ್ಲ, ನಮ್ಮ ಹಿಡಿತ ಯಾರೊಬ್ಬನ ಕೈಯಲ್ಲೂ ಇಲ್ಲ, ನಮ್ಮ ಎಲ್ಲ ಹಾಗು ಹೋಗುಗಳಿಗೆ ನಾವೇ ಕಾರಣರಾಗಿದ್ದೀವಿ. ಯಾವಾಗ ಆ ಸ್ಪಷ್ಟವಾದಂತ ತಿಳುವಳಿಕೆ, ಜ್ಞಾನ, ಪ್ರಜ್ಞೆಗಳು ಭಗವಾನರಲ್ಲಿ ಉತ್ಪತ್ತಿಯಾಯಿತು, ಜಗತ್ತಿನ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಅಜ್ಞಾನಗಳು ನಾಶವಾಯಿತು, ಅವಾಗ ಅವ್ರು ಹೇಳೋದು ವಿದ್ಯುಪಾಯಂ ತಿಟ್ಟತಿ ಮಾರಸೇನಂ. ಮಾರನ ಸೇನ ಬಿಟ್ಟು ಓಡೋದಕ್ಕೆ ಶುರು ಮಾಡಿಬಿಡತ್ತೆ ಭಗವಾನರನ್ನ ಬಿಟ್ಟು. ಅವಾಗ ಅವ್ರು ಹೇಳ್ತಾರೆ ಸೂರ್ಯೋವ ಓಬಾಸಿತಂ ಅಂತಲಿಖ್ಯೆ. ಅವಾಗ ಎಂತ ಪ್ರಜ್ವಲವಾದಂತ ಬೆಳಕು ಅವ್ರ ಮೇಲೆ ಬಿತ್ತು ಅಂತಂದ್ರೆ, ಸೂರ್ಯ 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 ಅಂದ್ರೆ ಸೂರ್ಯ ಓಭಾಸಿತ ಪ್ರಕಾಶಮಾನವಾಗಿ, ಎಲ್ಲಿ ಅಂತಲಿಖ್ಯೆ ಅಂತರಿಕ್ಷದಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಆ ಬೆಳಕನ್ನು, ಇಂಥ ಒಂದು ಬೆಳಕಲ್ಲಿ ಯಾವ್ದಾದ್ರೂ ವಸ್ತು ಕಾಣೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆಯಾ? ಭಗವಾನ್ ಹೇಳೋದು ಸೂರ್ಯನ ಪ್ರಕಾಶಮಾನವಾದಂತ ಸೂರ್ಯನ ಕಿರಣಗಳು ಭೂಮಿಯನ್ನ ತಾಕಿದಾಗ ಅಲ್ಲಿರತಕ್ಕಂಥ ಸಣ್ಣ ಸಣ್ಣ ವಸ್ತುಗಳು ಕೂಡ ಸ್ಪಷ್ಟವಾದಂತ ಚಕ್ಕು ದೃಷ್ಟಿ ಉಳ್ಳತಕ್ಕಂಥವನಿಗೆ ಸ್ಪಷ್ಟವಾಗಿ ಕಾಣಿಸ್ತವೆ. ಈಗ ನಿಮ್ಗೆ ನಾನೆಲ್ಲ ಕಾಣಿಸ್ತಾ ಇದ್ದೀವಿ, ನನಗೆ ನೀವೆಲ್ಲರೂ ಕಾಣಿಸ್ತಾ ಇದ್ದಾರೆ. ಯಾಕೆ? ಸೂರ್ಯನ ಪ್ರಕಾಶ ಇದೆ. ಮಿಡ್ಲಲ್ಲಿ ಯಾವುದೇ ರೀತಿಯ ಅಂಧಕಾರ ಅನ್ನತಕ್ಕಂಥ ಭ್ರಮೆ, ದುಗುಡತೆ, ಅಜ್ಞಾನವನ್ನುವಂಥದ್ದು ಅಡಕವಾಗಿಲ್ಲ. ಆಮೇಲೆ ಆ ಜ್ಞಾನ ಬಂದ ಮೇಲೆ 7 ದಿನಗಳ ಕಾಲ ಅಲ್ಲೇ ಧ್ಯಾನವನ್ನ ಮಾಡ್ತಾರೆ ಭಗವಾನರು. ಒಂದೊಂದು ಜಾಗದಲ್ಲಿ 7 ದಿನ ಧ್ಯಾನ ಮಾಡಿದ್ರೆ, ನೀವು ಇವತ್ತಿಗೂ ಬುದ್ಧಗಯೆಗೆ ಹೋಗಿ ನೋಡ್ಬೇಕು. ಆ 7 ಜಾಗಗಳನ್ನ ಅಲ್ಲಿ ಮಾಡಿದ್ದಾರೆ. ಕೆಲವು ಜಾಗಗಳು ಒರಿಜಿನಲ್, ಇನ್ ಕೆಲವು ಜಾಗಗಳು ಡಮ್ಮಿ ಅಂದ್ರೆ ಅದರ ಒಂದು ರಿಪ್ಲಿಕಾ ಏನಂತೀವಿ, ಅದ್ರ ಪ್ರತಿರೂಪವಾಗಿ ಮಾಡಿದ್ದಾರೆ. ಕೆಲವು ಒರಿಜಿನಲ್ ಜಾಗಗಳಿದಾವೆ. ಪಟಮಂ ಬೋಧಿ ಪಲ್ಲಂಕಂ ದ್ವಿತೀಯಂ ಅನಿಂಬಿಸಂ ತತಿಯಂ ಚಂಕಮನಂ ಸೆಟ್ಟ ಚತುರ್ಥಂ ರತನಾಗರಂ ಪಂಚಮಂ ಅಜಪಾಲಂಚ ಮುಚಲಿಂದೇನ ಚತ್ತಮಂ ಸಪ್ತಮಂ ರಾಜಾಯತನಂ ವಂದೇ ತಂ ಮುನಿಸೇವಿತಂ. ಪಠಮಂ ಬೋಧಿ ಪಲ್ಲಂಕಂ, ಮೊದಲನೇ ವಾರದಲ್ಲಿ ಬೋಧಿ ವೃಕ್ಷದ ಕೆಳಗಡೆ ಪದ್ಮಾಸನದಲ್ಲಿ ಕೂತು ಒಂದು ಕಣ್ಣನ್ನು ತೆರೆಯದೇನೆ ಅಚಲವಾಗಿ ಕೂತು ಧ್ಯಾನವನ್ನ ಮಾಡಿ ತನಗರಿವಾದಂಥ ಜ್ಞಾನವನ್ನ ಪುನರವಲೋಕನ ಮಾಡ್ತಾರೆ. ಮತ್ತೆ ಮತ್ತೆ ಅದನ್ನು ಪುನರವಲೋಕನ ಮಾಡ್ತಾರೆ. ಪಠಮಂ ಬೋಧಿ ಪಲ್ಲಂಕಂ, 7 ದಿನ ಅನ್ನ ಇಲ್ಲ ನೀರಿಲ್ಲ, ಸ್ಪಷ್ಟವಾಗಿ ಕೂತ್ಕೊಂತ ಜ್ಞಾನ ಅದು ಏನಿದು, ಇದರಲ್ಲಿ ಏನಾದರೂ ಕಲುಷಿತಗೊಂಡಿದೆಯಾ, ಇನ್ನೇನಾದರೂ ವ್ಯತ್ಯಾಸಗಳಿದೆಯಾ ಅಂತ 7 ದಿನ ನಿರಂತರವಾಗಿ ನೋಡ್ತಾರೆ. 24x7. 2ನೇ ವಾರ ಮತ್ತೆ ನೋಡ್ತಾರೆ. ದ್ವಿತೀಯಂ ಅನಿಂಬಿಸಂ, 2ನೇ ವಾರ ಬೋಧಿ ತನಗೆ ಜ್ಞಾನೋದಯಕ್ಕೆ ಸಹಕಾರವಾದಂಥ ಈ ಬೋಧಿ ವೃಕ್ಷ, ಆ ಬೋಧಿ ವೃಕ್ಷ ಇಲ್ಲಿದೆ. ಆ ಬೋಧಿ ವೃಕ್ಷದ ಮುಂದೆ ನಿಂತ್ಕೊಂಡು ಕಣ್ಣನ್ನು ಮಿಟುಕಿಸದೆ 1 ವಾರಗಳ ಕಾಲ ಧ್ಯಾನದಿಂದ ನೋಡ್ತಾರೆ. ದ್ವಿತೀಯಂ ಅನಿಂಬಿಸಂ, 3ನೇ ವಾರ ತತಿಯಂ3ನೇ ವಾರ ನಡೀತಾರೆ.
1 ವಾರಗಳ ಕಾಲ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತನ್ನ ಜ್ಞಾನದಿಂದ, ತನ್ನ ಶಕ್ತಿಯಿಂದ, ಅವ್ರ ಜ್ಞಾನದ ಶಕ್ತಿ ಉತ್ಪತ್ತಿಯಾಗಿರತ್ತೆ. ಅದೆಲ್ಲವನ್ನ ಹೇಳೋದಕ್ಕೆ ಸಮಯ ಇಲ್ಲ, ನಾವು ಸಕಾಲದಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡೋಕ್ಕಾಗಿಲ್ಲ ಅಲ್ವಾ. ಸೊ ಜ್ಞಾನದಲ್ಲಿ ನಡೀತಾರೆ. ಚಂಕಮನ ಒಂದು ಸೇತುವೆ ಥರ ನಿರ್ಮಾಣ, ಮಾನಸಿಕ ಸೇತುವೆಯನ್ನು ನಿರ್ಮಾಣ ಮಾಡಿ ಅವರು ತನ್ನ ಶಕ್ತಿಯಿಂದ ಅದು ನಡೀತಾರೆ ಇಲ್ಲಿಂದ ಅಲ್ಲಿಗೆ. ಚಂಕಮನ ಅಂದರೆ ನಡಿಗೆ ಧ್ಯಾನವನ್ನು ಮಾಡ್ತಾರೆ, ಪ್ರಜ್ಞೆಯಿಂದ ಮಾಡುವಾಗ ಜ್ಞಾನದಿಂದ ಮಾಡ್ತಾರೆ. ತತಿಯಂ ಚಂಕಮನಂ ಸೆಟ್ಟಂ ಚತುರ್ಥಂ ರಥನಾಗರಂ. 4ನೇ ವಾರ ಅವರು ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡ್ತಾ ಮಾಡ್ತಾ ನೋಡ್ತಾರೆ ಈ ಶರೀರ ಮತ್ತು ಮನಸ್ಸು ಎರಡಿದೆ ಅಂತ ಗೊತ್ತಾಗಿದೆ. ಹೆಂಗ್ ಕೆಲಸ ಮಾಡುತ್ತೆ ಒಂದು ಜೀವಿ ಅಂದ್ರೆ ಅದಕ್ಕೆ 2 ಭಾಗ ಇದೆ ಅಂತ ಮೊದಲೇ ಗೊತ್ತಾಯ್ತು. ಪಟಿಚ್ಚ ಸಮುಪಾದ ಫಸ್ಟ್ ಅವ್ರು ತಿಳ್ಕೊಂಡಿರೋದು. ನಾನು ಎಲ್ಲ ಹೇಳೋದಕ್ಕೆ ಹೋದ್ರೆ ತುಂಬಾ ಸಮಯ ಹಿಡಿಯುತ್ತೆ, ಕಟ್ ಮಾಡಿ ಹೇಳೋದಕ್ಕೆ ಮತ್ತೆ ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ. ಮೊದಲನೇ ಧ್ಯಾನ ಇದೆಯಲ್ಲ, ಓದಿ ಇದರಲ್ಲಿ 6ರಿಂದ 9ನೇ ಗಂಟೆ ಅಂತ ಹೇಳಿದನಲ್ವಾ, ಅವಾಗ ಅವರು ಪಟಿಚ್ಚ ಸಮುಪಾದ ಬಗ್ಗೆ ಅವ್ರಿಗೆ ಅರಿವಾಗುತ್ತೆ. ದಿಬ್ಬ ಚಕ್ಕು, ದಿಬ್ಬ ಸೋತ ಜ್ಞಾನಗಳೆಲ್ಲ ಬಂದಿರ್ತವೆ. ಸೊ ಈಗ ಅವರು ಅದನ್ನು ಇನ್ನೂ ಕೂಲಂಕುಷವಾಗಿ ನೋಡ್ತಾರೆ. ಮನಸ್ಸು 24 ಕಾರಣಗಳು ಎಲ್ಲ ಕಂಡು ಬರೋದಕ್ಕೆ ಶುರು ಆಗುತ್ತೆ. ಜೀವನ ಅಂದ್ರೆ, ಜೀವಿ ಅಂದ್ರೆ ಇದು, ಜೀವನ ಅಂದ್ರೆ ಇದು, ಮನಸ್ಸಂದ್ರೆ ಇದು, ಮನುಷ್ಯ ಅಂದ್ರೆ ಇದು ಇದ್ರ ಮೇಲೆ ನೀವು ಒಂದಕ್ಕೊಂದು ಅವಲಂಬಿತವಾಗಿದೆ. ಈ ಕಾರಣಕ್ಕೆ ಇದಾಗ್ತಾ ಇದೆ. ಅದನ್ನು ನೋಡ್ತಾ ಮನಸ್ಸಿನ ಎಳೆಯಾಗಿ ನೀವು ಕೈ ಕೊಟ್ರೆ ನೀವು ಭಾಗ ಮಾಡಿ ಕೊಡೋದಕ್ಕೆ ಸಾಧ್ಯತೆ ಇದೆಯಾ? ಭಗವಾನ್ ಅದಕ್ಕಿಂತ ಕಠಿಣವಾದುದು. ಅದನ್ನ ಎಲೆ ಮಾಡಿ ತೋರಿಸೋದು. ಚಿತ್ತ ಎಷ್ಟು ರೀತಿಯ ಮನಸ್ಸುಗಳಿದಾವೆ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಒಳ್ಳೆಯದು ಅಲ್ಲ ಕೆಟ್ಟದು ಅಲ್ಲ, ನಾವು ಯಾವ ರೀತಿ ಬಳಕೆ ಮಾಡ್ತೀವಿ ಅದಕ್ಕನುಗುಣವಾಗಿ ನಡೆಯುತ್ತೆ ಅನ್ನೋದನ್ನ ತತ್ರ ಮಾಧ್ಯತಾತ, ಕುಶಲ ಅಕುಶಲ ತತ್ರ ಮಾಧ್ಯತಾತ ಅನ್ನುವಂಥ ಸ್ಪಷ್ಟವಾದಂಥ ಡಿವೈಡ್ ಮಾಡಿದ್ರು. ನೀವು ಬೇರೆ ಬೇರೆ ನದಿಯ ನೀರುಗಳನ್ನು, ಬೇರೆ ಬೇರೆ ಕಡೆಯ ನೀರನ್ನು ಒಂದ್ ಕಡೆ ಸೇರಿಸಿ ತಂದು ಕೊಟ್ರೆ ನೀವು ಅದನ್ನು ಬೇರೆ ಬೇರೆ ಮಾಡೋಕ್ಕಾಗತ್ತಾ? ಒಂದು ವೇಳೆ ಮಾಡಿದ್ರೆ ಅದು ಸಾಮಾನ್ಯನ ಭಗವಂತ ಅದಕ್ಕಿಂತ ಕಠಿಣವಾದುದನ್ನ ಬಹಳ ಸ್ಪಷ್ಟವಾಗಿ ಎಳೆಯಾಗಿ ತೋರಿಸ್ಕೊಟ್ರು. ಆವಾಗ ಅವರ ಶರೀರದಲ್ಲಿ ಆಕಾಶ ಬರೆಯೋದಕ್ಕೆ ಶುರುವಾಯಿತು, ಆಕಾಶ ಪ್ರಭಾವಳಿ ತರ ಬರೋದಕ್ಕೆ ಶುರುವಾಯಿತು. ನೀವು ಬೌದ್ಧ ಧ್ವಜವನ್ನು ನೋಡ್ತಾ ಇದ್ದೀರಾ? ಏನದು? ಖುಷಿ ಬಂದಂತ ಹಾಕಿದ್ದಾರೆ. ತುಂಬಾ ಜನ ನಾನು ನೋಡ್ತಾ ಇರ್ತೇನೆ, ಕುತ್ತಿಗೆಗೆ ಹಾಕೊಂಡ ನಂತರ ಅದ್ರ ಬೆವರು ಒರೆಸ್ತಾರೆ, ಪ್ರತಿಭಟನೆಯಲ್ಲಿ ಬೀಸ್ತಾರೆ. ಯೋಚನೆ ಮಾಡಿ ಕೆಲವರು ಸಾರಿಗೆ ಸುತ್ತಾಕೊಂಡು ಹಿಂಗ್ ಮಾಡ್ಬೇಕು, ಇದು ಬೌದ್ಧ ಪರಂಪರೆ ಅಂತ ವಾಟ್ಸಪ್ಗಳಲ್ಲಿ ಹಾಕೊಳ್ತಾರೆ. ಈಗ ಯೋಚನೆ ಮಾಡಿ, ಸತ್ಯಕ್ಕನುಗುಣವಾಗಿ ಯೋಚನೆ ಮಾಡಿ. ಆಡಂಬರಕ್ಕೆ ಬಲಿಯಾಗಬೇಡಿ, ಅಪಮಾನ ಮಾಡಬೇಡಿ. ಸದ್ಧಮ್ಮಕ್ಕೆ, ಭಗವಾನ್ರಿಗೆ ಅಪಮಾನ ಮಾಡಬೇಡಿ, ಧಮ್ಮಕ್ಕೆ ಅಪಮಾನ ಮಾಡಬೇಡಿ, ಸಂಘಕ್ಕೆ ಅಪಮಾನ ಮಾಡಬೇಡಿ. ಕ್ಷಮೆ ಸಿಗಲ್ಲ. ಧಮ್ಮತಿ ಸಂಘ ಮಾಡಿ, ನನಗೇನು ತೊಂದರೆ ಇಲ್ಲ, ನಾನು ನಿಮ್ಮಂಗೆನೆ ಸಾಮಾನ್ಯ ಮನುಷ್ಯ. ಧಮ್ಮಕ್ಕೆ ಅಪಮಾನ ಮಾಡಬೇಡಿ, ಮಹಾಸಂಘಕ್ಕೆ ಅಪಮಾನ ಮಾಡಬೇಡಿ. ಗೌರವ ಇದೆ, ಅದನ್ನು ಗೌರವಯುತವಾಗಿ ಹಾಕಿ, ಗೌರವಯುತವಾಗಿ ಅದನ್ನ ಇಡಿ. ರೂಮಾಲ್ ತರ ಕಟ್ಕೊಂಡ್ರೆ ಭಗವಾನರ ಪ್ರಭಾವಿಯಾಗಿ 6 ಬಣ್ಣಗಳು ಬಂದು, 5 ಬಣ್ಣಗಳು ಬಂದು, ಇನ್ನೊಂದು 6 ಸೇರ್ಕೊಂಡೊಂದು ಬಂದು, ಅದನ್ನ ಭಗವಾನರು ಸಾರಿಪುತ್ತ ಬಂತೇಜಿಗೆ ಹೇಳ್ತಾರೆ. ಸಾರಿಪುತ್ತ ಬಂತೇಜ ತನ್ನ ಶಿಷ್ಯಂದಿರಿಗೆ ಹೇಳ್ತಾರೆ. ಅದು ಜನಜನಿತವಾಗಿರೋದ್ರಿಂದ ನಮಗೊಂದು ಧ್ವಜ ಬೇಕು ಅಂತ ಅದರಿಂದ ಹುಡುಕಿ ತೆಗೆದ್ರು. ಅದಕ್ಕೊಂದು ಈ ಬಣ್ಣಕ್ಕೊಂದು ಬೇರೆ ಬೇರೆ ತನ್ನ ಅರ್ಥವನ್ನ ಕೂಡ ನಂತರ ವಿಂಗಡಣೆಯನ್ನ ಮಾಡಿದ್ರು. ಅದ್ರ ಮೂಲ ಇಲ್ಲಿಂದ ಶುರುವಾಯಿತು. ಪಂಚಮಂಗ್ ಅಜಪಾಲಂಚ, 5ನೇ ವಾರ ಅಜಪಾಲ ವೃಕ್ಷ. ಅಜಪಾಲ ಅಂದ್ರೆ ಆಲದ ಮರ. ಧ್ಯಾನವನ್ನ ಮಾಡ್ತಾರೆ. ಪಂಚಮಂಗ್ ಅಜಪಾಲದಲ್ಲಿ ಧ್ಯಾನ ಮಾಡ್ತಾ ಇದ್ದಾಗ ಒಬ್ಬ ಬ್ರಾಹ್ಮಣ ಬಂದು ಕೇಳ್ತಾನೆ, ಬ್ರಾಹ್ಮಣ ಆಗೋದಕ್ಕೆ ಏನೆಲ್ಲ ಬೇಕು ಅಂತ. ಅವಾಗ ಭಗವಂತ ಏನ್ ಹೇಳ್ತಾರೆ? ಪಾಪ ಮಾಡೋದನ್ನ ಬಿಟ್ಟು ಬಿಡ್ಬೇಕು, ಮೈತ್ರಿಯನ್ನ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಮೈತ್ರಿ ಮಾಡಿದ್ದೀರಾ? ಶೀಲ ತಗೊಂಡಿದ್ದೀರಾ? ಬ್ರಾಹ್ಮಣನಾದಕ್ಕೆ ನೀವು ಲಾಯಕ್ಕಿದ್ದೀರಾ? ಆಗ್ತೀರಾ ಇಲ್ವಾ ಅನ್ನೋದು ನಿಮ್ಮ ಕೈಯಲ್ಲಿದೆ ಅಷ್ಟೇ. ಅರ್ಥ ಆಯ್ತಾ? ಬ್ರಾಹ್ಮಣನಾಗೋದಕ್ಕೆ ಬೆಲ್ಟ್ ಹಾಕಿದ್ರೆ ಬ್ರಾಹ್ಮಣರಾಗಲ್ಲ. ಅವರು ಸಂಸ್ಕಾರ ಬಂದಾಗ ಅದು ಬೇರೆ ಇರ್ಬೋದು. ಭಗವಾನ್ ಹೇಳಿರೋ ಬ್ರಾಹ್ಮಣರಾಗೋದಕ್ಕೆ ನಿಮ್ಗೆ 2 ಅಂಶಗಳನ್ನು ಹೇಳಿದ್ರು ಅಜಪಾಲ ಮರದಡಿಯಲ್ಲಿ. ಅದನ್ನು ಇವತ್ತು ನೀವು ತಗೊಂಡು ಅಭ್ಯಾಸ ಮಾಡಿದ್ದೀರಿ.
ಒಂದು ಶೀಲವನ್ನ ಮಾಡೋದು, ಎರಡನೇದು ಮೈತ್ರಿಯಲ್ಲಿ ಇರುವಂಥದ್ದು, ಮತ್ತೊಂದು ಪುಣ್ಯವನ್ನ ಗಳಿಸ್ತಕ್ಕಂಥದ್ದು. 3 ಅಂಶಗಳನ್ನು ಹೇಳ್ತಾರೆ. ಆರನೆಯದ್ದು ಮುಚಲಿಂದೇನ ಚಟ್ಟಮನ್, ಒಂದು ತಗ್ಗು ಹಿಂಗೊಂದು ಪ್ರದೇಶ ಇರುತ್ತೆ, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ 6ನೇ ವಾರ. ಧ್ಯಾನ ಮಾಡ್ತಾ 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 ಇರುವಾಗ ಮಳೆ ಬರೋದಕ್ಕೆ ಶುರು ಆಗುತ್ತೆ. ಒಂದು ಸರ್ಪ, ಬಹಳ ದೊಡ್ಡ ಘಟ ಸರ್ಪ ಮಳೆ ಬರೋದನ್ನು ನೋಡಿ ಭಗವಂತನಿಗೆ ಸುತ್ತನ್ನ ಹೊಡೆದು ತನ್ನ ಹೆಡೆಯನ್ನು ಬಿಚ್ಚುತ್ತೆ. ಬಿಚ್ಚಿದಾಗ ಮಳೆ ಬಂದು ಎಲ್ಲ ನೀರು ತುಂಬಿಕೊಂಡು ಅದು ಮಳೆ ಹೋಗುವವರೆಗೂ ಭಗವಂತನಿಗೆ ರಕ್ಷಣೆಯನ್ನು ಕೊಡುತ್ತೆ. ಅದರ ಸವಿ ನೆನಪಿಗಾಗಿ ಇವತ್ತಿಗೂ ಕೂಡ ನೀರು ನಿಂತಿರುತ್ತೆ, ಅದಕ್ಕೆ ಇವತ್ತಿಗೂ ಕೂಡ ಅದನ್ನು ಕೆರೆ ತರ ಮಾಡಿದ್ದಾರೆ. ನಿಜ ವಾಸ್ತವದಲ್ಲಿ ಕೆರೆ ತರ ಇರಲಿಲ್ಲ, ನೀರು ಆ ತರ ತುಂಬಿತ್ತು. ಮುಚಲಿಂದ ಅನ್ನುವಂಥದ್ದು ಒಂದು ವೃಕ್ಷದ ಹೆಸರು. ಮುಚಲಿಂದೇನ ಚಟ್ಟ ಸತ್ತಮಂಗ್ ರಾಜಾಯತನ, 7ನೇದು ಒಂದು ರಾಜಾಯತನ. ಇನ್ನೊಂದು ಬನಿಯನ್ ಟ್ರೀ, ಅದು ವಿಶಾಲವಾಗಿ ಬೆಳೆಯುವಂಥ ಮರ, ಅದರ ಅಡಿಯಲ್ಲಿ ಕೂಡ ಧ್ಯಾನವನ್ನ ಮಾಡ್ತಾರೆ. ಮಾಡಿದ ನಂತರ ಭಗವಾನರು ಅಲ್ಲಿ ತಾಪಸ್ಸ ಮತ್ತು ಭಲ್ಲಿಕ ಅನ್ನತಕ್ಕಂಥವ್ರದ್ದು ಆಹಾರವನ್ನ ಪಡೆದು ಧಮ್ಮಚಕ್ರವನ್ನ ಬೋಧನೆ ಮಾಡಿ ಜಗತ್ತಿನ ಇಲ್ಲಿ ಯಾರೇ ಬಂದ್ರು ಅವ್ರನ್ನ ಭೇಟಿ ಮಾಡಿದ್ರು ಕೂಡ ನಿಸ್ಸಂದೇಹವಾಗಿ ನಿಷ್ಕಲ್ಮಶವಾಗಿ ಸದಾ ಕರುಣೆಯಿಂದ ಜಗತ್ತಲ್ಲಿ ಧಮ್ಮವನ್ನ ಬೋಧನೆ ಮಾಡಿದ್ರು. ರಾಜ ಮಹಾರಾಜರಿಗೆ ಹೇಳಿದ್ರು, ಸೈನಿಕರಿಗೆ ಹೇಳಿದ್ರು, ಸಾಮಾನ್ಯ ಜನರಿಗೆ ಹೇಳಿದ್ರು, ಕೂಲಿ ಮಾಡೋರ್ಗೆ ಹೇಳಿದ್ರು, ಭಿಕ್ಷುಗಳಿಗೆ ಹೇಳಿದ್ರು, ಕಲ್ಲ ಕಾಕರಿಗೆ ಹೇಳಿದ್ರು, ದರೋಡೆಗೆ ಮಾಡತಕ್ಕಂಥವ್ರಿಗೂ ಧಮ್ಮ ಹೇಳಿದ್ರು, ತನ್ನನ್ನ ಸಾಯಿಸೋದಕ್ಕೆ ಬಂದವ್ರಿಗೂ ಧಮ್ಮ ಹೇಳಿದ್ರು. ಯಾವುದೇ ಭೇದ ಇಲ್ಲದೆ ಇರ್ತಕ್ಕಂಥ ಪರಿಶುದ್ಧ ಧಮ್ಮವನ್ನ ಭಗವಂತರು ಬೋಧನೆಯನ್ನ ಮಾಡಿ 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 ಕೊನೆಗೆ ತನ್ನ ದಿನವನ್ನ ಘೋಷಣೆ ಮಾಡಿದ್ರು. ಫೆಬ್ರವರಿಯಲ್ಲಿ ಬರತಕ್ಕಂಥ ಮಾಘ ಹುಣ್ಣಿಮೆಯ ದಿವಸ, ಭಿಕ್ಷುಗಳೇ, ಮುಂದಿನ ದಿನ ಮುಂದೆ ಬರತಕ್ಕಂಥ ವೈಶಾಖ ಹುಣ್ಣಿಮೆಗೆ ಪೌರ್ಣಮಿಗೆ ನಾನು ಈ ಶರೀರವನ್ನ ತ್ಯಾಗ ಮಾಡೋನಿದ್ದೀನಿ ಅಂತ. ತುಂಬಾ ಜನ ಅದನ್ನು ತಪ್ಪಾಗಿ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಭಗವಂತರಿಗೆ ವಿಷ ಕೊಟ್ಟು ಸಾಯಿಸಿದ್ರು ಅಂತ. ಅವ್ರು ಕೊಟ್ಟರೋ ಇಲ್ವೋ ಗೊತ್ತಿಲ್ಲ, ಅದು ಸೆಕೆಂಡ್ರಿ. ಬಟ್ ಅದಕ್ಕಿಂತ ಮೊದಲೇ ಭಗವಾನರು ಘೋಷಣೆ ಮಾಡಿರೋದು ನೀವು ಪಾಲಿ ಸಾಹಿತ್ಯದಲ್ಲಿ, ಮೂಲ ಸಾಹಿತ್ಯದಲ್ಲೇ ಇದೆ. ಅಲ್ಲಿ ಆಲು ವಿಹಾರದಲ್ಲಿ ಅವರು ತಾಲೆಗರಿಯಲ್ಲಿ ಬರೆದಿಟ್ಟತಕ್ಕಂಥ ನೀವು ಅದನ್ನು ಮೂಲ ಕೃತಿಯನ್ನು ಅವಲೋಕನ ಮಾಡಿದ್ರೆ ಭಗವಾನರು ಮೊದಲೇ ನಾನು ತ್ಯಾಗ ಮಾಡ್ತೀನಿ ಅನ್ನುವಂಥದ್ದು ಸಿಗತ್ತೆ. ಆಮೇಲೆ ಅವರಿಗೆ ಆಹಾರ ಕೂಡ ಕಲುಷಿತವಾಗಿದ್ದು ಸಿಕ್ಕಿದ್ದು ಹೌದು. ಸೊ ಆಮೇಲೆ ಅದೆಲ್ಲವೂ ಕೂಡ ಒಂದು ಕಾರಣಗಳಿದೆ, ಆದರೆ ಅವರು ಸಾಯುವುದಕ್ಕೆ ಅದುವೇ ಕಾರಣ ಅಲ್ಲ. ಅವರು ಕೊನೆಯ ಕ್ಷಣದಲ್ಲಿ ಕುಶಿನಗರದಲ್ಲಿ ತನ್ನ ಭಿಕ್ಷು ಸಂಘದ ಮಧ್ಯೆ ಕೊನೆಯ ಸಂದೇಶವನ್ನ ಹೇಳ್ತಾರೆ. ತನ್ನ ಭಿಕ್ಷುಗಳಿಗೆ ಹೇಳ್ತಾರೆ, ಓ ಭಿಕ್ಷುಗಳೇ, ನಾನು ನಿಮಗೆ ಆಮಂತ್ರಣವನ್ನ ಕೊಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಸಂದೇಹಗಳಿದ್ರೆ ಕೇಳಿ. ವಯಧಮ್ಮ ಸಂಕಾರ ಅಪ್ಪಮಾದೇನ ಸಂಪಾದೆ ಅಂಧದಾನಿ ಭಿಕ್ಕವೇ. ಅಜ್ಞಾನದಲ್ಲಿರ್ತಕ್ಕಂಥವ್ರೆ, ಅರಿಯತ್ವವನ್ನು ಪಡೆದೇ ಇರ್ತಕ್ಕಂಥವರು, ಅಂಧದಾನಿ ಭಿಕ್ಕವೇ ಆಮಂತಯಾಮಿ. ನಿಮ್ಗೆ ಏನಾದ್ರೂ ಇದ್ರೆ ಕೇಳಿ. ವಯಧಮ್ಮ ಸಂಕಾರ, ಇದೆಲ್ಲವೂ ಕೂಡ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳು ಬದಲಾಗ್ತವೆ, ನಾಶ ಆಗ್ತವೆ. ಅಂಟುಕೊಂಡ್ರೆ ದುಃಖ. ಆ ಪ್ರಕ್ರಿಯೆಗಳಿಗೆ ನೀವು ಅಂಟುಕೊಂಡ್ರೆ, ಅದು ನನ್ನದು ಅಂತ ಅದಕ್ಕೆ ಅಂಟ್ಕೊಂಡ್ರೆ, ಅದು ನನ್ಗೆ ಬೇಕು ಅಂತ ಅಂಟ್ಕೊಂಡ್ರೆ, ಅದು ನನ್ಗೆ ಸಿಕ್ಕಿಲ್ಲ ಅಂತ ಅಂಟ್ಕೊಂಡ್ರೆ ದುಃಖ. ಅಂಧದಾನಿ ಭಿಕ್ಕವೇ ಆಮಂತಯಾಮಿ ವಯಧಮ್ಮ ಸಂಕಾರ. ಈ ಜಗತ್ತಲ್ಲಿ ಎಲ್ಲವೂ ಕೂಡ ಅವಲಂಬನೆಯಿಂದ ಕೂಡಿದೆ. ಯಾವುದೆಲ್ಲವೂ ಅವಲಂಬನೆಯಿಂದ ಕೂಡಿದೆಯೋ ಅದು ಅನಿತ್ಯವಾಗಿದೆ. ಅದು ಅನಿತ್ಯ ಯಾವುದಾಗಿದೆಯೋ ಅದು ದುಃಖವನ್ನೇ ತರುತ್ತೆ. ಯಾವುದು ಅನಿತ್ಯವಾಗಿದೆಯೋ, ಯಾವುದು ದುಃಖವಾಗಿದೆಯೋ ಅದು ನಾನು ನನ್ನದು ಅಂತ ಕಂಡುಕೊಂಡ್ರೆ ದುಃಖವನ್ನೇ ತರುತ್ತೆ ನಿಮ್ಗೆ. ನಿಮ್ ದುಃಖಕ್ಕೆ ಕಾರಣ ಇಲ್ಲಿದೆ ಅಂತ ಹೇಳಿ ಕೊನೆಯ ಸಂದೇಶವನ್ನ ಕೊಟ್ಟೋಗಿದ್ದಾರೆ. ಆದ್ರಿಂದ ನೀವು ಈ 3 ತೀವಿದ ಬುದ್ಧ ಹುಣ್ಣಿಮೆಯ ದಿನ ಇದನ್ನ ನೀವೆಲ್ಲರೂ ಕೂಡ ಪದೇ ಪದೇ ಮನನ ಮಾಡಬೇಕು. ಎಲ್ಲವೂ ಕೂಡ ಬದಲಾಗತ್ತೆ.
ಸಾಯ್ತೀನಿ ಅಂತಕ್ಕಂಥವ್ರು ಸರ್ಟಿಫಿಕೇಟ್ ರೆಡಿ ಆಗಿರೋರು ಬದುಕಿ ಬರ್ತಾರೆ. ಇವ್ರಿಗೇನಾಗಲ್ಲ ಅಂತ ಜ್ಯೋತಿಷ್ಯರಿಂದ ವರ ಪಡ್ಕೊಂಡವರು ಸಾತ್ ಹೋಗ್ಬಿಡ್ತಾರೆ. ಯಾವ ಗ್ರಹ ತಾರೆ ಚಂದ್ರ ಇರ್ತಕ್ಕಂಥದ್ದು ಯಾವುದು ಕೂಡ ಶಾಶ್ವತವಲ್ಲ. ಆದ್ರೆ ಅದನ್ನು ನೋಡುವಷ್ಟು ಆಯುಷ್ಯ ನಮಗಿಲ್ಲ ಅಷ್ಟೇ. ಅದರ ನಾಶವನ್ನು ನೋಡೋ ಶಕ್ತಿ ಮತ್ತು ಆಯುಷ್ಯ ನಮ್ಗಿಲ್ದೇ ಇರೋದು ನಮ್ಗೆ ಗೊತ್ತಾಗಲ್ಲ. ಆದ್ರಿಂದ ಜಗತ್ತು ಅಂದ್ರೆ ಯಾವುದೆಲ್ಲ ಬದಲಾಗತ್ತೋ, ಯಾವುದು ನಾಶವನ್ನು ಹೊಂದತ್ತೋ ಅದನ್ನು ಲೋಕ ಅಂತ ಕರೀತಾರೆ. ಈ ಲೋಕದ ಸುಖಕ್ಕೆ ಅಂಟಿಕೊಂಡ್ರೆ ದುಃಖ. ಈ ಲೋಕದ ಸುಖ ನನಗೆ ಬೇಕು ಅಂತ ಅಂದ್ಕೊಂಡು ಅದರ ಹಿಂದೆ ಓಡಾಡಿದ್ರೆ ದುಃಖ. ಸಾಮಾನ್ಯವಾಗಿ ಕೌಟುಂಬಿಕವಾಗಿ ನೀವು ಸುಖವಾಗಿರೋದಕ್ಕೆ ಏನೆಲ್ಲ ಬೇಕು ಮಾಡಿ, ಅದರರ್ಥ ನೀವು ತಪ್ಪಾಗಿ ತಿಳ್ಕೊಳ್ಬಾರ್ದು ಬೌದ್ಧ ಧರ್ಮವನ್ನ. ಓ ಭಗವಂತ ದುಃಖ ಅಂತ ಹೇಳಿದ್ರೆ ನಮ್ಗೇನು ಬೇಡ, ಅದು ಮೂರ್ಖತನ ಆಗತ್ತೆ. ಇರೋದಕ್ಕೆ ಏನೆಲ್ಲ ಬೇಕು ಮಾಡ್ಕೊಳ್ಳಿ, ಅದು ಏರ್ಬಹುದು ಘಟಿಸ್ಬಹುದು. ಅವಾಗ ಅದಕ್ಕೆ ಅಂಟ್ಕೊಳ್ಬೇಡಿ, ಅಂಟ್ಕೊಂಡಿರಬೇಡಿ ಅದಕ್ಕೆ. ಯಾಕಂದ್ರೆ ಅದೆಲ್ಲವೂ ಕೂಡ ಲೋಕದ ವಸ್ತು, ಲೋಕದ ವಿಷಯ. ಲೋಕ ಬದಲಾಗತ್ತೆ, ಲೋಕ ಸ್ಥಿರವಾದುದು ಅಲ್ಲ ಅನ್ನುವಂಥ ಸಂದೇಶವನ್ನ ಭಗವಾನರು ಕೊಟ್ಟು ಹೋದ್ರು. ಆದ್ರಿಂದ ಈ ತ್ರಿವಿಧ ಬುದ್ಧ ಹುಣ್ಣಿಮೆಯ ದಿವಸ ನೀವು ಈ ಮೂಲ ಸತ್ಯಗಳನ್ನ ಸ್ವಲ್ಪವಾಗಿ ಹೇಳಿದೀವಿ ಅಷ್ಟೇ. ಅದನ್ನ ಒಂದೊಂದು ಸತ್ಯವನ್ನ ಹೇಳಿದ್ರೆ ನಮ್ಗೂ ಗಂಟೆಗಟ್ಟಲೆ ಹಿಡಿಯತ್ತೆ. ಕೇಳೋ ತಾಳ್ಮೆ ನಿಮಗೂ ಇರಲ್ಲ, ಸೂಕ್ತ ಸಮಯನೂ ಅಲ್ಲ. ಈಗ ನಾವು ಅಂಬೆಗಾಲಿಡ್ತಾ ಇದ್ದೀವಿ, ಅಶೋಕಾರಾಮ ಬುದ್ಧ ವಿಹಾರದಲ್ಲಿ ಅಂಬೆಗಾಲಿಡ್ತಾ ಇದ್ದೀವಿ. ಈಗ ನಾವು ನಿಧಾನವಾಗಿ ನಿಲ್ಲೋದನ್ನು ಕಲಿಬೇಕು, ಆಮೇಲೆ ನಿಧಾನವಾಗಿ ಅಂಗಳದಲ್ಲಿ ಓಡಾಟ ಮಾಡೋದನ್ನು ಕಲಿಬೇಕು, ಆಮೇಲೆ ಹೊರಗಡೆ ಹೋಗ್ಬೇಕು ಅಲ್ವಾ. ಆಮೇಲೆ ಊರು ಕೇರಿಗಳಲ್ಲೂ ಕೂಡ ನಮ್ಮ ಪ್ರಜ್ಞೆಯನ್ನು ಪಡ್ಕೊಂಡು ತಿಳುವಳಿಕೆಯನ್ನು ಪಡ್ಕೊಂಡು ಊರುಗಳಿಗೂ ನಮ್ಮ ಕರಪತ್ರದಲ್ಲಿ ಹಾಕಿದ್ದೀವಿ. ಪ್ರತಿಯೊಬ್ಬರಿಗೂ ಕೇಳತಕ್ಕಂಥ ಇಚ್ಛೆ ಉಳ್ಳವರಿಗೆ ಈ ಧರ್ಮವನ್ನ ಕೊಡಬೇಕು, ಪ್ರಚಾರ ಮಾಡಬೇಕು. ಯಾಕೆ ಇದು ನಮಗೆ ಸುಮ್ಮನೆ ಬಂದಿಲ್ಲ, ಹಿರಿಯರ ಶ್ರಮದ ಫಲ ಬಂದಿದೆ. ನನಗಿದು ಸುಮ್ಮನೆ ಬಂದಿದ್ಯಾ? ನಾನು ಬಂತೇಜ್ ಆಗುವಾಗ ಇಡೀ ದೇಶ ತಿರುಗಿದ್ದೆ, ಎಲ್ಲಿ ಹೋಗಿ ಬಂತೇಜ್ ಆಗೋದು ಅಂತ ಎಲ್ಲ ಹೋದೆ. ಇಡೀ ದೇಶ ನನಗೆ ಎಲ್ಲೆಲ್ಲ ಗೊತ್ತಿತ್ತು, ಹಿಂದೆ ಎಲ್ಲೆಲ್ಲ ಹೋಗಿದ್ದೀನಿ, ಯಾರಿಂದ ಎಲ್ಲ ಮಾಹಿತಿ ಪಡ್ಕೊಂಡು ಎಲ್ಲ ಹೋದಾಗ ಕೊನೆಗೆ ನನಗೆ ಅನಿಸಿದ್ದು ಊರೆಲ್ಲ ತಿರ್ಗೋದಕ್ಕಿಂತ ಹಿತ್ತಲ ಗಿಡ ಮದ್ದಲ್ಲ ನಾನು ಮೂರ್ಖ, ನಾನು ಇಲ್ಲೇ ಇದೆಯಲ್ಲ ಅಂತ ಹೇಳ್ಕೊಂಡು ಬೆಂಗಳೂರಿಗೆ ಹೋಗಿ ಸೇರ್ಕೊಂಡ್ಬಿಟ್ಟೆ. ಯಾಕೆ? ಆಚಾರ್ಯ ಬುದ್ಧರ ಕೇತರು ದೊಡ್ಡ ಬಂತೇಜಿ ಅವರು ಅಲ್ಲಿ ಆ ಭಿಕ್ಷು ಟ್ರೈನಿಂಗ್ ಸೆಂಟರ್ ಅನ್ನ ಮಾಡಿರೋದ್ರಿಂದ ನಾನು ಅಲ್ಲಿ ಹೋದೆ. ಅಲ್ಲಿ 7.5 ವರ್ಷ ಇದ್ದಿದ್ದಕ್ಕೆ ನಾನು ಸ್ವಲ್ಪ ಅವರಿಂದ ಬಾಯಿಯಿಂದ ಆರತಕ್ಕಂಥ ಉಗುಳು ಆರತ್ತಲ್ವ, ಆ ಥರದ ಸ್ವಲ್ಪವನ್ನು ನಾನು ಈಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಸ್ವಲ್ಪ ಆರದೆ ಉಳ್ಕೊಂಡಿರೋದು ನನ್ನ ಮಸ್ತಕದಲ್ಲಿ ಇದ್ದೆ. ಅದನ್ನು ಸ್ವಲ್ಪ ಕೇಳತಕ್ಕಂಥ ತಾಳ್ಮೆ, ಆ ತಾಳ್ಮೆ, ಆ ಪ್ರಜ್ಞೆ ನಿಮ್ಮಲ್ಲಿದ್ರೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ಭೂಮಿಯನ್ನು ದಾನ ಕೊಡುವಾಗ ಸಂಕಲ್ಪ ಮಾಡ್ಕೊಂಡು ತಗೊಂಡಿದ್ದೀನಿ. ಆರೋಗ್ಯ ಆಯುಷ್ಯ ಇರುವಾಗ ನೀವು ಸಹಕಾರ ಮಾಡಿದ್ರೆ ಸಂತೋಷ, ನೀವು ಮಾಡಿದ್ರು ಸಂತೋಷ, ನಾನು ಮಾಡದೇ ಇದ್ರು ಸಂತೋಷ. ಯಾಕಂದ್ರೆ ನನ್ನನ್ನ ಇಲ್ಲಿಂದ ಕೀಳೋದಕ್ಕೆ ಬರಲ್ಲ ನಾನು. ಯಾಕೆ? ನಾನು ಈ ಧರ್ಮದಲ್ಲಿ ಮರ ಆಗ್ಬಿಟ್ಟಿದ್ದೆ, ಈಗ ನನ್ನ ಕೀಳೋದಕ್ಕೆ ಬರಲ್ಲ. ನನ್ಗೆ ಊಟ ಅಲ್ಲ, ನನ್ನ ಜಗತ್ತಲ್ಲಿ ಇರತಕ್ಕಂಥ ಯಾವುದೇ ವ್ಯಕ್ತಿನೂ ಕೂಡ ಕೀಳಕ್ಕಾಗಲ್ಲ. ನಾನು ಬಯಸೋದು ಈ ಧರ್ಮ ಉಳಿಬೇಕಾದ್ರೆ, ಬೆಳಿಬೇಕಾದ್ರೆ ಉಳಿಬೇಕು. ನೀವು ಊಟ ಆಗ್ಬಾರ್ದು, ಬೇರ್ ಬಿಡ್ಬೇಕು. ಈಗ ನೀವು ಬೇಡ್ಬೇಕಾದ್ರೆ ನೀವು ವಿಹಾರಕ್ಕೆ ಬರಬೇಕು, ಇಲ್ಲಿಂದ ಅಲ್ಲ. ಇಲ್ಲೆಲ್ಲ ವಿಹಾರ ಧಮ್ಮ ತೀಸನ್ ಕಂಡ್ಕೋಬೇಡಿ. ನಾನು ಮೊದಲೇ ಹೇಳಿದ್ದೆ, ಧಮ್ಮ ಕಂಡ್ಕೊಳ್ಳಿ, ಧಮ್ಮ ಕೇಳಿ, ಶೀಲ ತಗೊಳ್ಳಿ. ಶೀಲ ಮುರಿದಾಗ ಅದನ್ನ ಪುನರವಲೋಕನ ಮಾಡಿ, ನಾನು ಶೀಲ ಮುರಿದಿದೆ, ಓ ಹೋಗ್ಲಿ ಬಿಡು, ನಾನು ಮತ್ತೊಂದು ಸಾರಿ ಹೋಗಿ ಶೀಲ ತಗೋತೀನಿ, ಅಥವಾ ನಾನು ಸ್ವತಂತ್ರವಾಗಿ ಶೀಲ ತಗೊಂಡು ಮತ್ತೆ ಮುಂದುವರಿತೀನಿ ಅಂತ ನೀವು ಶೀಲದಲ್ಲಿ ಪ್ರತಿಷ್ಠಾಪಿತರಾಗಿ ಆ ಮೂಲಕ ಧಮ್ಮವನ್ನ ನಿಜವಾದಂಥ ಪೂಜೆ ಮಾಡಬೇಕು. ಭಗವಂತ ಹೇಳ್ತಾರೆ, ಇಮಾಯ ಧಮ್ಮಾನು ಧಮ್ಮ ಪಟಿಪತ್ತಿಯ ಬುದ್ಧಂ ಪೂಜೇಮಿ. ಹೆಂಗ್ ಮಾಡ್ಬೇಕು ಪೂಜೆ? ಪಟಿಪತ್ತಿಯ, ಧಮ್ಮವನ್ನು ಕಲಿಯೋದ್ರ ಮೂಲಕ. ಪರಿಯತ್ತಿ ಪಟಿಪತಿ, ಸಾರಿ, ಅಭ್ಯಾಸ ಮಾಡೋದ್ರ ಮೂಲಕ ಧಮ್ಮ ಕಲಿಯೋದು. ಹೀಗೆ ಎಲ್ಲ ಕಲಿಯೋಕ್ಕಾಗಲ್ಲ, ಸ್ವಲ್ಪ ತಿಳ್ಕೊಂಡಿದ್ದೀರಾ ನೀವು. ಪದೇ ವಾರಕ್ಕೆ ಒಂದ್ಸರಿ ನೀವೇನಾದ್ರೂ ಬಂದ್ರೆ ನಾವು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡೋಣ. ವಿಹಾರದ ಬಗ್ಗೆ ಧಮ್ಮ ತಿಳ್ಕೊಂಡು ಅವಾಗ ನೀವು ತಿಳ್ಕೊಂಡಿರ್ತಕ್ಕಂಥ ಧಮ್ಮವನ್ನು ಅಭ್ಯಾಸ ಮಾಡೋದು.
ಪಟಿಪತ್ತಿಯ ಬುದ್ಧಂ, ಈ ರೀತಿಯಾಗಿ ಬುದ್ಧ ಪೂಜೆ ಮಾಡಬೇಕು ಅಂತ ಹೇಳೋದು. ಇದು ಪೂಜೆ. ಇದೆಲ್ಲ ಒಂದು ಶ್ರದ್ಧೆಯಿಂದ ಮಾಡುವಂಥ ಒಂದು ಪರಂಪರಾಗತವಾದಂಥ ಪ್ರಕ್ರಿಯೆ. ನಿಜವಾದಂಥ ಪೂಜೆ ಹೆಂಗೆ ಮಾಡಬೇಕು? ಶೀಲ ಸಮಾಧಿಯಲ್ಲಿ ಮಾಡಬೇಕಾದದ್ದು. ಇಮಾಯ ಧಮ್ಮಾನು ಧಮ್ಮ ಪಟಿಪತ್ತಿಯ ಧಮ್ಮಂ ಪೂಜೇಮಿ, ಈ ರೀತಿಯಾಗಿ ಕಳಿತಿರ್ತಕ್ಕಂಥ ಧಮ್ಮವನ್ನು ಅಭ್ಯಾಸ ಮಾಡೋದ್ರ ಮೂಲಕ ಧಮ್ಮಕ್ಕೆ ಪೂಜೆ ಮಾಡಬೇಕು. ಇಮಾಯ ಧಮ್ಮಾನು ಧಮ್ಮ ಪಟಿಪತ್ತಿಯ ಸಂಘಂ ಪೂಜೇಮಿ. ನಿಮ್ಗೆ ಅರ್ಥ ಆಗಿರ್ತಕ್ಕಂಥ ಧಮ್ಮವನ್ನ ಚರ್ಚೆ ಮಾಡಿ ತಿಳ್ಕೊಂಡು ನೀವು ಅದನ್ನು ಧಾರಣೆ ಮಾಡ್ಕೊಂಡು ಅದನ್ನ ಅಭ್ಯಾಸ ಮಾಡಿದ್ರೆ ಸೊ ಅದು ಸಂಘಕ್ಕೆ ಮಾಡುವಂತ ಪೂಜೆ. ಆ ಪೂಜೆ ಮಾಡೋದ್ರ ಮೂಲಕ ಆ ವೃಕ್ಷಕ್ಕೆ ನೀವು ಪುಣ್ಯದ ಧಾರೆಯನ್ನ ಎರಿಬೇಕು. ನೀರು ನಾನು ಹಾಕ್ತೇನೆ, ಯಾರನ್ನಾದ್ರೂ ಹೇಳಿದ್ರು ಒಂದ್ ಸ್ವಲ್ಪ ನೀರು ಹಾಕ್ರಿ ಅಂತ ಆಡ್ತಾರೆ. ಆದ್ರೆ ನೀವು ಧಮ್ಮಾಚರಣೆಯ ಮೂಲಕ ಅದಕ್ಕೆ ನೀರನ್ನು ಎರಿಬೇಕು. ಅದು ಉಳಿಸ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿರೋದು. ಯಾಕೆ? ನನ್ ಗ್ಯಾರಂಟಿ ಇಲ್ಲ ಅಲ್ವಾ? ನಾನು ಲೋಕದಲ್ಲಿರೋನು, ಆದ್ರೆ ಒಬ್ಬನೇ ದಿನ ನಾವೆಲ್ಲರೂ ಹೋಗಲ್ಲ. ನೀವೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದೀರಿ. ಅದಕ್ಕೆ ಎಲ್ಲ ಊರುಗಳನ್ನ ಹಳ್ಳಿಗಳನ್ನ ತಿರುಗಿ ನಿಮ್ಮನ್ನ ಸಾಕ್ಷಿಯಾಗಿಟ್ಟು ಅದನ್ನ ನೆಡಬೇಕು ಅಂತ ಸಂಕಲ್ಪದಲ್ಲಿ ಮಾಡಿ ಪ್ರತಿ ಹಳ್ಳಿಗಳಿಗೂ ಭೇಟಿ ಕೊಟ್ಟು ಅವರನ್ನ, ಯಜಮಾನರನ್ನ, ವಿಶೇಷವಾಗಿ ಹಿರಿಯರನ್ನ ನಾವಿಲ್ಲಿ ಕರೆದಿದ್ದೀವಿ. ಆದ್ರಿಂದ ಈ 2569ನೇ ಬುದ್ಧ ಜಯಂತಿ ನಮಗೆ ಒಂದು ಆದರ್ಶವಾಗಿರ್ಬೇಕು. ನಿಮ್ಗೆಲ್ರಿಗೂ ಕೂಡ ಧಮ್ಮದಲ್ಲಿ ಬೆಳೆಯೋದಕ್ಕೆ, ತಿಳಿಯೋದಕ್ಕೆ, ಕಳಿಯೋದಕ್ಕೆ ಒಂದು ಸದಾವಕಾಶವನ್ನ ಇದೆ. ಇದನ್ನ ನೀವು ಬೆಳೆಸಿದ್ರೆ 1000 ಧಮ್ಮತಿಸನನ್ನು ಸೃಷ್ಟಿ ಮಾಡ್ಬೋದು. ಧಮ್ಮತಿಸ ಏನು ಅಲ್ವೇ ಅಲ್ಲ, ಅವರಂತ ತಿಪ್ಪಟ್ಟು ತಿಳ್ಕೊಂಡಿರ್ತಕ್ಕಂಥ ಅವ್ರನ್ನ ಜ್ಞಾನಿಗಳು ಬರೋದಕ್ಕೆ ರೆಡಿ ಇದ್ದಾರೆ. ಆದ್ರೆ ನಮ್ಗೆ ಅವ್ರ ಮುಂದೆ ಬರೋ ತಲೆ ತಗ್ಗಿಸ್ತಕ್ಕಂಥವ್ರು ಧಮ್ಮ ಪಾಲನೆ ಮಾಡೋರು ಬೇಕು. ಎಂತ ಬಂತೇಜಿಗಳಿದ್ದಾರೆ, ಕಾಡಲ್ಲೇ ಕೂತು ಧ್ಯಾನ ಮಾಡ್ಕೊಂಡು ನಿಮ್ ಧಮ್ಮ ಕಳಿಸ್ತಕ್ಕಂಥವ್ರು ಇದ್ದಾರೆ. ಆದ್ರೆ ಸ್ವೀಕಾರ ಮಾಡೋದಕ್ಕೆ ನೀವು ತಯಾರಾಗಿರ್ಬೇಕು. ನೀವು ತಯಾರಾದ್ರೆ ಈ 2569ನೇ ಬುದ್ಧ ಪೂರ್ಣಿಮೆ ಅದಕ್ಕೊಂದು ನಾಂದಿ ಆಗತ್ತೆ ಅನ್ನತಕ್ಕಂಥ ಸಂದೇಶವನ್ನ ಇಲ್ಲಿ ಹೇಳಿ, ಈ ತಿವಿದ ಬುದ್ಧ ಹುಣ್ಣಿಮೆ ನಿಮ್ಮಲ್ಲೂ ಕೂಡ ಜ್ಞಾನದ ಬೆಳಕನ್ನ ಚಿಗುರೊಡೆಯಿಸಲಿ ಅನ್ನುವಂಥ ಸಂದೇಶವನ್ನ ಹೇಳಿ, ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಪೂಜ್ಯ ಬಂತೇಜಿ ಅವರಿಗೆ ಕೃತಜ್ಞತಾ ಭಾವದಿಂದ ಅವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ, ಬಹಳ ಸಮಯದಿಂದ ನನ್ನ ಜೊತೆ ಸಹಕಾರ ಮಾಡಿಕೊಂಡು ಗುಣರಕ್ಷಿತ ಬಂತೇಜ್ ಅವರಿದ್ದಾರೆ. ಅವರು ಮೂಲತಃ ತ್ರಿಪುರದಿಂದ. ಅವರು ಶ್ರೀಲಂಕಾಕ್ಕೆ ಹೋಗಿ ನಾನು ಸ್ವಲ್ಪ ಇರಬೇಕು, ಹಿರಿಯರ ನೆರಳಲ್ಲಿ ಇರಬೇಕು ಅಂತ ಅವರಿಗೆ ಮಾರ್ಗದರ್ಶನ ಮಾಡ್ಬೇಕಾದ್ರೆ ಒಪ್ಕೊಂಡು ಇರ್ಲಿ. ಈಗಾಗಲೇ ಅವ್ರು 10 ವರ್ಷ ತರಬೇತಿ ಪಡ್ಕೊಂಡವ್ರೆ. 10 ವರ್ಷ ತರಬೇತಿ ಪಡ್ಕೊಂಡವ್ರೆ. ತಿಳ್ಕೊಳ್ಬೇಡಿ ಅವ್ರು ನೋಡೋದಕ್ಕೆ ಸ್ವಲ್ಪ ಬಗ್ಗಿ ಏನೋ ಹಿಂಗಿದ್ದಾರೆ ಅಂತ. 10 ವರ್ಷ ತರಬೇತಿ ಪಡ್ಕೊಂಡು ಈಗ ಮತ್ತೆ ನಾನು ನೀವೆಲ್ಲರೂ ಗೋರಿನ ಯಜಮಾನರು, ಮುಖಂಡರು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಮಹಿಳಾ ಸಂಘಟನೆಯವರು, ಬೇರೆ ಬೇರೆ ಜನ, ನನ್ಗೆಲ್ಲರೂ ಹೇಳೋದಕ್ಕೆ ನೆನಪು ಬರ್ತಾ ಇಲ್ಲ. ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಸೀನರಿದ್ದರೆ, ನೀವು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಗೆ ಬಂದಿದ್ದೀರಾ. ನಿಮ್ಗೆಲ್ರಿಗೂ ಕೂಡ ಈ ಬುದ್ಧ ಹುಣ್ಣಿಮೆಯ ಈ ಪೂರ್ಣ ಬೆಳದಿಂಗಳು ಈ ಭೂಮಿಯನ್ನ ತಲುಕತ್ತೋ ಅದೇ ರೀತಿ ಭಗವಾನ್ ಬುದ್ಧರ ಆಶೀರ್ವಾದ, ಧಮ್ಮದ ಬಲ, ಮಹಾಸಂಘದ ಮಾರ್ಗದರ್ಶನ ನಿಮ್ಮೆಲ್ರಿಗೂ ಸಿಗಲಿ. ಸಕಲ ದುಃಖ ಭಯ ರೋಗದಿಂದ ನೀವು ಬಿಡುಗಡೆಯನ್ನ ಹೊಂದಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯಗಳು ನಿಮ್ಮನ್ನ ನೆರಳಿನಂತೆ ಹಿಂಬಾಲಿಸಲಿ ಅಂತಕ್ಕಂಥ ಸಂದೇಶದೊಂದಿಗೆ ಈ ಕಾರ್ಯಕ್ರಮವನ್ನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಆಶೀರ್ವಾದ ಮಾಡೋದ್ರ ಮೂಲಕ ಈ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಸಂಜೆ 5 ತಾವೆಲ್ಲರೂ ಯಾರಿಗೆಲ್ಲ ಸಾಧ್ಯ ಆಗತ್ತೆ ಅದು ಸಾಧ್ಯ ಮಾಡ್ಕೊಂಡು ಇಲ್ಲಿ ಬರಬೇಕು. ವಿಶೇಷವಾಗಿ ಬೋಧಿ ವೃಕ್ಷವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ವಿ. ಅದಕ್ಕೆ 100 ದೀಪವನ್ನ ಹಚ್ಚಿ ಅದನ್ನು ಬೆಳಗಿಸೋದ್ರ ಮೂಲಕ ಅಲ್ಲಿ ಬೋಧಿ ವಂದನೆಯನ್ನ ಮಾಡಿ ಪಠನೆಯನ್ನ ಮಾಡೋದಿದೆ. ದಯಮಾಡಿ ನೀವು ಯಾರ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಯಾರ ಹತ್ರ ವೆಹಿಕಲ್ ಇದೆ ಅವರೆಲ್ಲರೂ ಕೂಡ ಬಂದ್ರೆ ನಾವು 5 ಅಲ್ಲಿ ದೀಪವನ್ನ ಹಚ್ಚಿ ನೀವು ಬೌದ್ಧ ಸಂಸ್ಕಾರವನ್ನ ಕಳಿಬೇಕು. ನೀವು ಅದನ್ನ ನೋಡಿದ್ರೆ ಅದ್ರಲ್ಲಿ ಭಾಗವಹಿಸಿದ್ರೆ ಮಾತ್ರ ಕಳಿಯಕ್ಕಾಗುತ್ತೆ. ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಅನ್ನ ನೀವು ಟೀಚರ್ ಅಲ್ಲಿ ಬೋರ್ಡ್ ಅಲ್ಲಿ ಕಳ್ತ್ಕೊಂಡಂಗೆ ಆಗುತ್ತೆ. ಅದನ್ನ ನೀವು ಕೆರೆಗಿಳಿದೆ ಸ್ವಿಮ್ಮಿಂಗ್ ಪೂಲ್ಗಿಳಿದೆ ಕಳಿಬೇಕಲ್ವಾ? ಹಂಗೇನು ಧಮ್ಮ ಕಳಿಬೇಕಾದ್ರೆ ಧಮ್ಮ ಗೊತ್ತಿರೋರ ಜೊತೆ, ಅಲ್ಪ ಸ್ವಲ್ಪ ಗೊತ್ತಿರೋರ ಜೊತೆ ನೀವು ಸೇರ್ಕೊಂಡ್ರೆ
ನಾವು ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಸಂಜೆಯ ಹೊತ್ತಲ್ಲೂ ನೀವು ಬನ್ನಿ, ನಿಮಗೆ ಅಶೋಕಾರಾಮ ಬುದ್ಧ ವಿಹಾರದಿಂದ ಸೊ ನಿಮ್ಗೆಲ್ರಿಗೂ ಕೂಡ ಶುಭಾಶಯಗಳೊಂದಿಗೆ ಆಶೀರ್ವಾದ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಈ ಆಶೀರ್ವಾದ ಆದ ನಂತರ ಆಹಾರವನ್ನ ಸೇವನೆ ಮಾಡಿ ನಿರ್ಗಮಿಸಬೇಕು ಅಂತ ಹೇಳಿ ನಿಮ್ಮ